ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ ವತಿಯಿಂದ ಸರ್ವರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ನಿವೇದಾರ್ಪಣಾ ಟಾಕೀಸ್ನ ಇಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷತೆ ಇದೆ. ಇವತ್ತು ಗುರುಪೂರ್ಣಿಮೆಯ ನಿಮಿತ್ತ ಸಾಕಷ್ಟು ಸಂಗೀತ ಕಲಾವಿದರಿಗೆ ತಮ್ಮ ಜ್ಞಾನ ವಿದ್ಯೆಯನ್ನು ಧಾರೆಗೈದ ಪೂಜ್ಯನೀಯ ಪಂಡಿತ್ ಕಡ್ಲಾಸ್ಕರ್ ಬುವಾ ಅವರ ಶಿಷ್ಯೆ, ಮಗಳೂ ಆದ ಶ್ರೀಮತಿ ಜಯಶ್ರೀ ಸವಾಗುಂಜಿ, ಸದ್ಯ ಇವರು ಭೂಪಾಲ ನಿವಾಸಿ. ಇವರೊಂದಿಗೆ ಸಂಗೀತ ಸಂವಾದ ನಡೆಸೋಣ. ಆ ಮೂಲಕ ಶ್ರೀಯುತ ಪಂಡಿತ್ ಕಡ್ಲಾಸ್ಕರ್ ಬುವಾ ಅವರಿಗೊಂದು ನಮ್ಮ ನಮನಗಳು. ನಮಸ್ತೆ ಜಯಶ್ರೀ ಮೇಡಮ್. ನಮಸ್ತೆ ನಿವೇದಿತಾ ಅವರೇ. ನಮ್ಮ ಇವತ್ತಿನ ಗುರುಪೂರ್ಣಿಮಾದ ಸಂಚಿಕೆಯಲ್ಲಿ ತಮಗೆ ಮೊದಲು ನಿವೇದಾರ್ಪಣಾ ಟಾಕೀಸ್ಗೆ ಸುಸ್ವಾಗತ, ಹಾಗೆ ಗುರುಪೂರ್ಣಿಮಾದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಗುರುಪೂರ್ಣಿಮಾ ದಿವಸ ಇವತ್ತು ನೀವು ಇನ್ವೈಟ್ ಮಾಡಿದ್ರಿ ನಿವೇದಾರ್ಪಣಾ ಟಾಕೀಸ್, ಅದಕ್ಕೆ ನಾನು ತುಂಬಾ ಭಾಗ್ಯಶಾಲಿ ಅನ್ಕೋತೀನಿ. ಆಮೇಲೆ ಪ್ಯೂರ್ ಬೆಳಗಾವಿ ಭಾಷಾದಾಗ ಮಾತಾಡಿದ್ರೆ ನಡೀತದಲ್ಲ? ನಡೀತದ ಬೇಕಾದಂಗ. ನಾ ಬೆಳಗಾವದಕ್ಕಿಂತ ಬೆಳಗಾವಿ ಭಾಷಾದೊಳಗ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆಯ್ತು, ಏನು ತೊಂದರೆ ಇಲ್ಲ ಮೇಡಮ್. ಈಗ ಮೊದಲು ಪ್ರತಿಯೊಬ್ಬರಿಗೂ ನಾನು ಇದೇ ಪ್ರಶ್ನೆ ಕೇಳೋದು, ತಮ್ಮ ಸಂಗೀತ ಸಾಧನೆಗೆ ವೈಯಕ್ತಿಕವಾಗಿ ಆಸಕ್ತಿ ಇತ್ತು ಅಥವಾ ಮನೆಯಲ್ಲಿ ಆ ವಾತಾವರಣ ಇತ್ತು ಅಂತ ಹೇಳಿ ಆಸಕ್ತಿ ಮೂಡ್ತಾ, ಹೇಗೆ ತಿಳಿಸ್ಕೊಡಿ. ವೈಯಕ್ತಿಕ ಆಸಕ್ತಿ ಅಂತ ಅನ್ಕೊಳ್ಳೋದ್ಕಿಂತ ಮುಂಚೆನೆ ನಮ್ಮ ಮನ್ಯಾಗ ಸಂಗೀತ ವಾತಾವರಣ ಅಂತೂ ಇತ್ತು. ನೀವು ಹೆಸರು ಕೇಳಿರಿ, ವಿ ಕಡ್ಲಾಸ್ಕರ್ ಅವರು ಬೆಳಗಾವದೊಳಗೆ ತುಂಬಾ ಹೆಸರು ಮಾಡಿದಂತ ಸಂಗೀತಗಾರವರು. ನಮ್ಮ ಮನೆಯೊಳಗ ಮುಂಜಾನಿಂದ ರಾತ್ರಿವರೆಗೂ ಸಂಗೀತದ ವಾತಾವರಣ ಇತ್ತು. ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಅಕ್ಕಂದ್ರೆ ಇಬ್ರು ಕ್ಲಾಸ್ ತಗೋತಿದ್ರು. ಅವರು ಸಾಯಂಕಾಲ ಸಣ್ಣ ಹುಡುಗರೆಲ್ಲ ಬರ್ತಿದ್ರು, ಅವ್ರ ಜೊತೆ ನಾನು ಕುಂಡಿಸ್ಕೊತಿದ್ರು ಅವರು. ಆಮೇಲೆ ಎಲ್ಲದಕ್ಕಿಂತ ಮುಂಚೆ ನಮ್ಮಿಬ್ರು ಅಕ್ಕಂದ್ರನ್ನ ನನಗ್ ಗುರು ಅಂತ ಹೇಳಿಕ್ಕೂ ಅಡ್ಡಿ ಇಲ್ಲ. ಈಗ ಇಬ್ರು ಅಕ್ಕಂದ್ರು ಅಲ್ಲೇ ಕರ್ನಾಟಕದಾಗ ಇದಾರೆ ಅವರು, ಬಾಗಲಕೋಟೆ ಮತ್ತು ರಾಣೆಬೆನ್ನೂರಾಗಿರ್ತಾರೆ. ಆಮೇಲೆ ಅಲ್ಲಿ ಆರ್ಟ್ ಸರ್ಕಲ್ ಕಾಂಪಿಟೇಷನ್ ಆಗ್ತಾವ, ನಿಮ್ಗೆ ಈಗೂ ಆಗ್ತಾವ ಗೊತ್ತಿಲ್ಲ. ಆ ಕಾಂಪಿಟೇಷನ್ ಸಲುವಾಗಿ ಅಲ್ಲೆಲ್ಲ ತಯಾರಿ ನಡೆದಿತ್ತಾವ, ಅಲ್ಲೆಲ್ಲ ಎಲ್ಲಾ ಹುಡುಗರು ಭಾಗವಹಿಸ್ತಿದ್ರ ಅವಾಗ. ಆಮೇಲೆ ನಾ ಕಲಿಯೋದ್ ನೋಡಿ ನಮ್ ತಂದೆಯವ್ರ ಏನಂದ್ರು, ನೀನು ಒಂದ್ ಹಾಡ್ತೀನಿ ಕಾಂಪಿಟೇಷನ್ ಅಂತ. ಕಾಂಪಿಟೇಷನ್ ಅಂದ್ರನ ನನಗ್ ಗೊತ್ತಿರ್ಲಿಲ್ಲ ಅವಾಗ, ಏನು ಮೀನಿಂಗ್ ಅನ್ನ ಗೊತ್ತಿಲ್ಲ. 5 ವರ್ಷದಾಗಿದ್ದೆ. ಹಾಡ್ತೀನಂತೆ, ಎಲ್ಲಾರು ಹಾಡುದು ನನಗೂ ಹಾಡ್ತೀನಿ ಅಂತಂದೆ. ಆಮೇಲೆ ಒಂದ್ ನಾಟ್ಯಗೀತ್ ಕಲ್ಸಿದ್ರ ನನಗ, ಈ ನಾಟ್ಯಗೀತ್ ಹಾಡು ನೋಡೋಣ ಅಂತ ಹೇಳಿ. ಆಮೇಲೆ ಅಲ್ಲಿ ಕಾಂಪಿಟೇಷನ್ ಹೋದೆ, ಅಲ್ಲೆಲ್ಲ ಜನ, ಆಮೇಲೆ ಮುಂದೆ ಮಾಹಿತಿ ಅದೆಲ್ಲ ನೋಡಿ ಹೆದ್ರ ಬಿಟ್ಟೆ, ನಾನು ಹಾಡುದಿಲ್ಲ ಅಂತ. ಆಮೇಲೆ ಅದಕ್ಕಿಂತ ಮುಂಚೆ ಮತ್ತೆ ಯಾರು ಹಾಡೋರಿದ್ರಲ್ಲ, ಅವ್ರ ಹತ್ರ ನನ್ ಕುಂಡ್ರಿಸಿದ್ರು, ನಿಂತ್ಕೊಂಡ್ರು, ನೋಡ್ ಮೊದಲೆಲ್ಲ ಎಲ್ಲ ನಮ್ ಜನನ ಇದಾರಲ್ಲ, ನಮ್ ಮನೆಗ್ ಬರೋರ್ ಇದಾರ ಹೇಳಿದ್ರು. ಆಮೇಲೆ ನೋಡಿ ಸ್ವಲ್ಪ ನನಗೆ ಅವಾಗ ರಿಲ್ಯಾಕ್ಸ್ ಆದೆ, ಧೈರ್ಯ ಬಂತವ. ಆಮೇಲೆ ಹಾಡಿದ್ನಿ ನಾಟ್ಯಗಿತ್ತು, ನಾರಾಯಣ ರಮಾರಮಣ ಅಂತ ಹೇಳಿ. ಅದು ಹಾಡಿದ್ದಕ್ಕೆ ಇಷ್ಟು ಫೇಮಸ್ ಆತಲ್ಲ. ಆಮೇಲೆ ನಾ ಎಲ್ಲಿ ಹೋದ್ರು ಎಲ್ಲಾರು ನನಗ್ ನಾರಾಯಣ ನಾರಾಯಣ ಅಂತ ಕರಿತಿದ್ರು. ಅದ್ರಿಂದ ನಂದು ಸಂಗೀತ ಶುರುವಾಯ್ತು. ಅವಾಗ ನನಗೆ ಆಸಕ್ತಿನೂ ಬಂತೆ, ಎಲ್ಲಾರು ನನಗೆ ಹೊಗಳಿದ್ರ ಅವಾಗ, ಚಲೋ ಹಾಡ್ತಿ. ನಾ ಎಷ್ಟ್ ಚಲೋ ಹಾಡಿನೋ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾ ಬಹಳ ಸಣ್ಣಕ್ಕಿದ್ದೆ. ಎಲ್ಲಾರು ಅಪ್ರಿಶಿಯೇಟ್ ಮಾಡಿದ್ ನೋಡಿ ನನಗೆ ನಾನು ಹಾಡ್ಬಹುದು. ಆಮೇಲೆ ಈಗ ಆಮೇಲೆ ಗುರುಗಳ ಹತ್ರನ ನಂದು ಸಂಗೀತ ಸಾಧನೆ ಶುರುವಾಯ್ತು. ಅಲ್ಲ, ಈ ಹಾಡಿನಿಂದನ ತಮಗೊಂದು ಆಸಕ್ತಿ ಬೆಳೀತು ಅಂತ ಅಂದ್ರೂ ತಪ್ಪಾಗ್ಲಾರ್ದು. ಹೌದು ಹೌದು. ಈಗ 1-2 ಲೈನ್ ಹಾಡ್ ತೋರಿಸ್ತೀರಿ ಮೇಡಮ್? ಕೇಳಿ ನಾವು, ಕೇಳೋಣ ನಾವು. ಹೋ ಕೇಳಿಸ್ತೀನಿ. ಇದು ಮರಾಠಿ ನಾಟ್ಯಗೀತ, ಸ್ವಲ್ಪ ಹಾಡ್ತೀನಿ.
धावता श्रीहरी बलसागर गोविंदा धावता श्रीहरी बलसागर गोविंदा धावता श्रीहरी बलसागर गोविंदा बलसागर गोविंदा बलसागर गोविंदा बलसागर गोविंदा बलसागर गोविंदा बलसागर गोविंदा धावता श्रीहरी बलसागर गोविंदा तुझी आचरणी सादर वंदन तुझी आचरणी सादर वंदन करितो परमानंदा करितो परमानंदा दे प्रसादा वेंकटेशा दे प्रसादा वेंकटेशा जगन्नाथ जगन्नाथ ನಾರಾಯಣ ನಾರಾಯಣ ತುಂಬ ಚೆನ್ನಾಗಿ ಹಾಡ್ತೀರಿ ಮೇಡಮ್. ಸೊ ಈ ಹಾಡಿನಿಂದ ತಮ್ಮದು ಸಂಗೀತದ ಪಯಣ ಶುರು ಈ ಹಾಡಿನಿಂದ ನಂದು ಶುರುವಾಯಿತು. ಈಗ ಮನೆಯಲ್ಲೇನೆ, ಯಾಕಂದ್ರೆ ನಿಮ್ಮ ಗುರು ನೀನು ಹೊರಗಡೆ ಹುಡ್ಕೊಳ್ಳೋದು ಬೇಕಾಗೇ ಇರಲಿಲ್ಲ, ಹೌದಿಲ್ಲ? ಮನೆಯಲ್ಲೇನೆ ತಂದೆನೇ ಗುರುವಾದರು, ಕಡ್ಲಾಸ್ಕರ್ ಬೋ ಅವರೇ ತಮ್ಮ ಗುರು ಆದ್ರು. ಅವ್ರ ಹತ್ರನೇ ನಂದು ಶುರುವಾಯಿತು. ಆಮೇಲೆ ಸಂಗೀತ ವಿಶಾರದವರೆಗೂ ನಾನು ಕಲಿತೆ ಅವ್ರ ಹತ್ರ. ಸಂಗೀತ ವಿದ್ವತ್ ಮಾಡಿದೆ. ಆಕಾಶವಾಣಿ ಧಾರವಾಡದಲ್ಲಿ ಹಾಡ್ತಿದ್ದೆ ಸುಗಮ ಸಂಗೀತ. ಅದ್ರ ನಂತರ ನನ್ನ ಮದುವೆ ಆಯ್ತು. ಈಗ ನಾವು ನಿಮ್ದು ಈಗ ಭೂಪಾಲ್ ಬಂದ ಮೇಲಿಂದ ಪಯಣದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಮೊದಲು ನಿಮ್ಮ ತಂದೆಯವ್ರ ಬಗ್ಗೆ ಒಂದೆರಡು ಮಾತು ನಮಗೆ ತಿಳಿಸ್ಕೊಡ್ರಿ. ನಮ್ಮ ತಂದೆಯವ್ರ ಬಗ್ಗೆ ಹೇಳ್ಬೇಕಂತಂದ್ರ ತಂದೆಯವರು ಬಹಳ ಬಡತನದಿಂದ ಹೊರಗೆ ಬಂದವರು. ಆಮೇಲೆ ಬಹಳ ಏನೋ ವ್ಯಾಪಾರ ಎಲ್ಲ ಮಾಡಿದ್ರಂತ. ನಾ ಹುಟ್ಟಿರ್ಲಿಲ್ಲ ಅವಾಗ. ಬಡತನ ಪರಿಸ್ಥಿತಿ ಇತ್ತು, ಮನೆಯೊಳಗೆ ಜನ ಜಾಸ್ತಿ. ಆಮೇಲೆ ಅವರು ಏನೇನೋ ವ್ಯಾಪಾರ ಮಾಡಿದ್ರು. ಹೋಸೇರಿ ಫ್ಯಾಕ್ಟ್ರಿ ಇತ್ತಂತೆ. ಆಮೇಲೆ ಸರಾಪಿ ವ್ಯಾಪಾರ ಮಾಡಿದ್ರು. ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಅದಕ್ಕಿಂತ ಮುಂಚೆ ಅವರು ಸಂಗೀತ ಅಂದ್ರೆ ನಮ್ಮ ದೊಡ್ಡಪ್ಪ ಎಲ್ಲ ಅವರು ಭಜನಿ ಅದೆಲ್ಲ ಹಾಡ್ತಿದ್ರಂತ, ಹಾರ್ಮೋನಿಯಂ ಬಾರಿಸ್ತಿದ್ರು. ಅದರಿಂದ ಅವ್ರಿಗೆ ಸ್ವಲ್ಪ ಪ್ರೇರಣಾ ಇತ್ತು ಅವರು ಅಣ್ಣಂದ್ರದ್ದು. ಆಮೇಲೆ ಅವ್ರಿಗೂ ಕಲಿಬೇಕಂತ ಆಸೆ ಇತ್ತು. ಆದ್ರೆ ಬಡತನದಿಂದ ಫೀ ಕೊಡ್ಲಿಕ್ಕೆ ಅವ್ರ ಹತ್ರ ರೊಕ್ಕ ಇರ್ಲಿಲ್ಲ ಅಂತವ. ಅದನ್ನ ನೋಡಿ ಒಬ್ರು ಯಾರೋ ಸಾಧು ಒಬ್ರು ಚಿನ್ಮಯ್ ಶಾಸ್ತ್ರಿ ಅವ್ರ ಹತ್ರ ಕರ್ಕೊಂಡು ಹೋದ್ರಂತ. ನೋಡ್ರಿ ಹುಡುಗ ಎಷ್ಟ್ ಚಲೋ ಹಾಡ್ತಾನೆ, ಇವ್ರಿಗೆ ಕನಸ್ರಿ ಅಂತ ಹೇಳಿ. ಆಮೇಲೆ ಇವ್ರು ನಮ್ ತಂದೆಯವ್ರು ಅಂದ್ರು, ನನ್ನ ಹತ್ರ ಈಗ ಫೀಸ್ ಕೊಡ್ಲಿಕ್ಕೆ ಹಣ ಇಲ್ಲ, ದುಡ್ಡು ಇಲ್ಲ. ಅವ್ರು ವರ್ಷದ ಫೀಸ್ ಎಲ್ಲ ಸಾಧು ಕಟ್ಟಿದ್ರಂತ ಅವ್ರಿಗೆ. ಆಮೇಲೆ ಬೇಸಿಕ್ ನಾಲೆಜ್ ಎಲ್ಲ ಅವ್ರು ಕಲಿಸ್ಕೊಟ್ರು ಚಿನ್ಮಯ್ ಶಾಸ್ತ್ರಿ ಅವರೆಲ್ಲ. ಸ್ವಲ್ಪ ರಾಗದು ಎಲ್ಲ. ಅದಾದ್ಮೇಲೆ ಅವ್ರದ್ದು ಅಲ್ಲಿಗೆ ಸ್ಟಾಪ್ ಆಯ್ತು. ಹಿಂಗಾಗಿ ಎಲ್ಲ ಶುರು ಆಯ್ತು. ಇದೆಲ್ಲ ವ್ಯಾಪಾರ ಎಲ್ಲ ಮಾಡಿದ್ರು. ಯಾವ್ದು ವ್ಯಾಪಾರ ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಬೆಳಗಾವದೊಳಗೆ ಇರುವಂತ ಸಂಗೀತಗಾರರೊಳಗ ಮಳಿಕ್ ಅನ್ನೋರು ನಿಮಗೆ ಗೊತ್ತಿರ್ಬೋದು. ಅವರು ಕಥಕ್ ಡಾನ್ಸ್ ಕಲಿಸ್ಕೊಡ್ತಿದ್ರು. ಅವರು ಒಳ್ಳೆ ಫ್ರೆಂಡ್ ಇದ್ರು ಅವ್ರಿಗೆ, ನಮ್ ತಂದೆ. ಅವ್ರಂದ್ರು ನೀ ಸಂಗೀತ ಕಲ್ತೀನಿ, ಕ್ಲಾಸ್ ಶುರು ಮಾಡಬಾರ್ದು ಹೇಳಿ. ಆಮೇಲೆ ಇದರಿಂದ ಅವ್ರ ಪ್ರೇರಣಾದಿಂದ ಇವರು ಶುರು ಮಾಡಿದ್ರು ಕ್ಲಾಸ್ ಏನ್ ಶುರು ಮಾಡಿದ್ರಲ್ಲ. ಆಮೇಲೆ ಅವರು ತಿರುಗಿ ನೋಡ್ಲಿಲ್ಲ. ಅವ್ರನ್ನ ಸರಸ್ವತಿನ ಕೈ ಹಿಡ್ಸ್ಕೊಂಡು ನಡ್ಕೊಂಡು ಹೋದ್ರು.
ಹ್ಮ್ 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 ಈಗ ನಿಮ್ಮ ಮನೆಗೆ ಸಾಕಷ್ಟು ಮಂದಿ ಕಲೀಲಿಕ್ಕೆ ಬರ್ತಿದ್ರು ಅವ್ರ ಕಡೆ. ಹೌದು. ಹ್ಮ್. ಆಮೇಲೆ ಕೆಲವರು ಇಲ್ಲಿ ನಮ್ಮ ಈ ನಿವೇದಾರ್ಪಣಾ ಟಾಕೀಸಿಗೆ ಹಿಂದಿನ ಎಪಿಸೋಡ್ಸ್ಗೆ ಬಂದಂಥ ಕೆಲವು ನಮ್ಮ ಗೆಸ್ಟ್ಗಳು ಅವ್ರ ಶಿಷ್ಯಂದರು ಅವ್ರು ಕೂಡ ಹೇಳಿದ್ರು ರಾತ್ರಿ 10 ಗಂಟೆಗೂ ನಾವು ಹೋಗಿ ಕಲಿತಿದ್ವಿ ಅಂತ ಹೇಳಿ. ಇದನ್ನ ಗುರುಗಳು ಹೇಗೆ ಅದು ಟೈಮಿಂಗ್ ನಿಭಾಯಿಸ್ತಿದ್ರು? ಯಾಕಂದ್ರೆ ಒಂದು ಮುಂಜಾನೆ ಶುರುವಾದ್ರೆ ರಾತ್ರಿ 10, 11 ಇದಕ್ಕೇನು ಟೈಮ್ ಲಿಮಿಟ್ ಅನ್ನೋದೇ ಇರಲಿಲ್ವಾ? ಈ ವಿಷಯದೊಳಗೆ ಮಾತ್ರ ಭಾರಿ ಅವ್ರು ಕಟ್ನಿಟ್ಟು. ನಮ್ ತಂದೆಯವರು ಟೈಮಿಂಗ್ ಅಂತಂದ್ರೆ ಬೆಳಿಗ್ಗೆ 7:30 ಕ್ಲಾಸ್ ಮನ್ಯಾಗ ಬರ್ತಿದ್ರು ಹುಡುಗರು. ಆಮೇಲೆ ಅದನ್ನ ಮುಗಿಸ್ಕೊಂಡು ಅವ್ರು ಹೋದ್ರಂದ್ರೆ ಪುನಃ ಬರೋದವ್ರು 12 ಗಂಟೆ 12:30. ಆಮೇಲೆ ಮತ್ತೆ ಊಟ ಮಾಡಿ ಹೋದ್ರಂದ್ರೆ ರಾತ್ರಿ ಬರೋದು 8:30. ಮತ್ತೆ ಊಟ ಮಾಡಿ ರಾತ್ರಿ 10 ಗಂಟೆಗೆ ಮನ್ಯಾಗ ಕ್ಲಾಸ್ ಶುರು ಆಗ್ತಿದ್ವು. 9:30 10 ಗಂಟೆಗೆ ಶುರು ಆದ್ರೆ ರಾತ್ರಿ 11-11:30 ಕ್ಲಾಸ್. ಅದ್ರೊಳಗ ಜಾಸ್ತಿ ನಮ್ ತಾಯಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಅವ್ರ ಟೈಮಿಂಗ್ ಸರಿಯಾಗಿ ಕರೆಕ್ಟ್ ಆಗಿ 7:30 ಅಂದ್ರೆ ತಿಂಡಿ ರೆಡಿ, 12:30 ಅಂದ್ರೆ ಊಟ ರೆಡಿ, ರಾತ್ರಿ 8:30 ರಾತ್ರಿ ಊಟ ರೆಡಿ. ಅಂದ್ರೆ ನಮ್ ತಾಯಿ ಬಹಳ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಹಿಂಗಾಗಿ ಅವ್ರಿಗೆ ಏನು ಪ್ರಾಬ್ಲಮ್ ಬರಲಾರ್ದ ಸಲೀಸಾಗಿ ನಡ್ಸ್ಕೊಂಡು ಹೋಗ್ತಿದ್ರು. ಹೌದು. ಈಗ ತಮಗೇನು ಮನೆಯಲ್ಲೇ ತಗೊಳ್ತಿದ್ರು ಅಥವಾ ನೀವು ಕ್ಲಾಸಿಗೆ ಅಂತ ಹೇಳಿ ಹೊರಗಡೆ ಯಾರು ಬೇರೆದವ್ರಿಗೆ ಹೆಂಗ್ ಕ್ಲಾಸ್ ತಗೊಳ್ತಿದ್ರು? ನಿವೇದಿತ ಅವ್ರಿಗೆ ನಿಮಗೊಂದು ಹೇಳ್ಬೇಕಂತಂದ್ರ, ನಾ ಯಾವಾಗೂ ಮಗಳಾಗಿ ಕಲ್ತೇ ಇಲ್ಲ ಅವ್ರ ಹತ್ರ. ಒಬ್ಬ ಶಿಷ್ಯ ಆಗಿನ ನಮ್ದು ಒಂದು ಬ್ಯಾಚ್ ಇರ್ತಿತ್ತು. ವಾರದೊಳಗೆ 3 ದಿವಸ ಹೇಳ್ತಿದ್ರು ಅವ್ರ ಕ್ಲಾಸ್. ನಮ್ದೊಂದು ಬ್ಯಾಚ್ ಇರ್ತಿತ್ತು. ಆ ಬ್ಯಾಚ್ನಾಗನ ನಾ ಕೂಡ್ಬೇಕು. ಸೋಮವಾರ ಬುಧವಾರ ಶುಕ್ರವಾರ ಅನ್ರಿ ಹಿಂಗ. ಆಮೇಲೆ ನಾ ಎಕ್ಸ್ಟ್ರಾ ಏನಾರ ಕೇಳ್ಬೇಕು ಅಂತಂದ್ರ ಅವ್ರ ಅಂತಿದ್ರು ಕ್ಲಾಸ್ನಾಗ ಕೇಳಿದ್ರು. ಎಲ್ಲಾ ಹುಡುಗರು ಮುಂದೆ ಕೇಳ, ನಿನ್ ಜೋಡಿ ಅವರು ಕಲಿತಾರ ಹಿಂಗ. ಹಿಂಗಾಗಿ ಸ್ಪೆಷಲ್ ಟ್ರೀಟ್ ಅಂತ ನನಗೆ ಕೊಟ್ಟೇ ಇಲ್ಲ. ಈ ವಿಷಯದೊಳಗ ನಾ ಬಹಳ ಲಕ್ಕಿ ಅನ್ಕೋಬೇಕು. ನನಗೊಬ್ರು ಗುರು ಅಂತನ ನಾ ಅವ್ರನ್ನ ಇದನ್ ಮಾಡಿದೆ. ಆಮೇಲೆ ಪ್ರಾಕ್ಟೀಸ್ ಮಾಡುದು ಏನ ಎಕ್ಸ್ಟ್ರಾ ನನಗೆ ಇದ್ ಮಾಡುದಿದ್ರ ನನ್ ಸೀನಿಯರ್ಸ್ ಮನೆಗ್ ಕಳಿಸ್ತಿದ್ರು ಅವ್ರು. ಅಕ್ಕಿ ಮನೆಗೆ ಹೋಗು, ಜೋಡಿ ಕುಂತ ನೀ ಪ್ರಾಕ್ಟೀಸ್ ಮಾಡ. ಆಮೇಲೆ ಮನೆಗೆ ಒಬ್ರ ಬರ್ತಿದ್ರು ನಮ್ ಜೋಡಿ ತಬ್ಲಾ ಬಾರಿಸ್ಲಿಕ್ಕೆ, ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ. ಆಮೇಲೆ ನಾ ಹೆಂಗ್ ಹಾಡಿದ್ ಅನ್ನೋದು ಅವ್ರ ಹತ್ರ ಕೇಳ್ತಿದ್ರು. ಜಯು ಏನ್ ಹಾಡಿದ್ಲಿ ಇವತ್ತು, ಹೆಂಗ್ ಹಾಡಿದ್ಲು, ಸರಿಯಾಗಿ ತಾಳ್ದಾಗ ಬರ್ತಾಳೋ ಇಲ್ಲೋ, ಲೈದೊಳಗ ಅದಾಳೋ ಇಲ್ಲೋ ಅನ್ನೋದು ಅವ್ರನ್ನ ಕೇಳ್ತಿದ್ರು. ಹಿಂಗಾಗಿ ಒಬ್ಬ ಒಳ್ಳೆ ಗುರು ಅಂತನ ನಾ ಅವ್ರನ್ನ ತಿಳ್ಕೊತೀನಿ. ಮಗಳಂತ ಹೇಳಿ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಎಲ್ಲ ಶಿಷ್ಯಂದ್ರ ಜೊತೆನೂ ತಮಗೂ ಅದೇ ರೀತಿ ಅವ್ರು ಕಲಿಸ್ಕೊಟ್ಟು ಶಿಷ್ಯ ಆಗೇನೆ ಇತ್ತು ಅವ್ರ ಹತ್ರ. ಈಗ ತಾವು ಮದುವೆ ಆದ್ಮೇಲೆ ಭೋಪಾಲಕ್ಕೆ ಹೋದ್ರಿ. ಈಗ ಸದ್ಯ ಕೂಡ ಈಗೂ ಕೂಡ ತಾವು ಭೋಪಾಲ್ ನಿವಾಸಿನಿ ಅಂತ ಅನ್ಬೋದು. ಮೂಲತಃ ಬೆಳಗಾವಿ ಆದ್ರು ಮಧ್ಯಪ್ರದೇಶದ ಭೋಪಾಲ್ನವ್ರೀಗ. ಸೊ ಅದು ನನ್ನ ಜನ್ಮಭೂಮಿ, ಇದು ನನ್ನ ಕರ್ಮಭೂಮಿ. ಹೌದು. ಈಗಿದು ತಮ್ದು ಕಿರಾಣ ಘರಾನ ಶೈಲಿ, ಅದೇನು ತಮ್ಮ ತಂದೆಯಿಂದ ಪಡ್ಕೊಂಡು ಬಂದಿರೋದು, ಅದು ಕಿರಾಣ ಘರಾನ ಶೈಲಿನೇ ತಾವೀಗ ಮುಂದುವರ್ಸ್ಕೊಂಡು ಬಂದಿದ್ದೀರಿ. ಅದೇ ರೀತಿ ತಾವು ಒಂದು ವಿಜಯಶ್ರೀ ವಿದ್ಯಾಲಯ ಅಂತಲೂ ಅಲ್ಲಿ ಭೋಪಾಲ್ನಲ್ಲಿ ಪ್ರಾರಂಭಿಸಿದ್ರಿ. ಇದು ಒಂದು ಒಳ್ಳೆ ಬೆಳವಣಿಗೆನೂ ಹೌದು, ಒಂದು ಸಂತೋಷದ ವಿಷಯ ಕೂಡ ನಮಗೆ. ಈಗ ಅಲ್ಲಿ ಭೋಪಾಲ್ ಹೋದ್ಮೇಲೆ ತಮಗೆ ಒಂದು ಸಂಗೀತ ವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಕೆಲವೊಂದು ಅಡಚಣೆ, ಯಾವುದೂ ಸರಳ ಆಗೋದಿಲ್ಲ. ಒಳ್ಳೆ ಕೆಲಸ ಯಾವುದೂ ಒಂದು ಸರಳ ರೀತಿ ಅಂತ ಇರೋದಿಲ್ಲ ಅಲ್ಲ. ಸೊ ತಮಗೆ ಒಂದು ಭಾಷಾದ್ದು ಇರಬೇಕು, ನನಗನ್ಸೋ ಮಟ್ಟಿಗೆ ಒಂದು ಭಾಷಾದ್ದೂ ಇರಬೇಕು ಮೇಡಮ್. ತಮಗೆ ಯಾವ ರೀತಿ ಅದು ಆ ಹಾದಿ ಹೇಗಿತ್ತು ಪ್ರಾರಂಭ ಮಾಡಲಿಕ್ಕೆ? ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಸುಮಾರು 25 ವರ್ಷ ಆಗಿರ್ಬೇಕು ನೀವು ಅಲ್ಲಿ ಭೋಪಾಲ್ನಲ್ಲಿದ್ದು. ಹೌದು, 25 ವರ್ಷ. 25 ವರ್ಷಕ್ಕಿಂತ ಮುಂಚೆ ತಾವು ಪ್ರಾರಂಭ ಮಾಡಿ ಅದನ್ನ 25 ವರ್ಷದ ಸಂಭ್ರಮನೂ ತಾವು ಈಗ ವಿದ್ಯಾಲಯದ ಆಚರಿಸ್ಲಿಕ್ಕತ್ತೀರಿ. ಸೊ ಈ ಒಂದು ಹಾದಿ ಅದನ್ನ ನಮಗೆ ತಿಳಿಸ್ಕೊಡ್ತೀರಿ? ಅವಶ್ಯ. 25 ವರ್ಷದಿಂದ ನಾವು ಭೋಪಾಲ್ಗೆ ಬಂದ್ವಿ. ಬಂದಾಗ ಅವಾಗ ನನಗ ಹಿಂದಿ ಬರ್ತಿರ್ಲೇ ಇಲ್ಲ. ಅಡಚಣೆ ಅನ್ನೋಕ್ಕಿಂತ ಮುಂಚೆ ನನ್ ಕಡೆನ ಫಾಲ್ಟ್ ಇತ್ತು, ನನಗೆ ಹಿಂದಿ ಬರ್ತಿರ್ಲಿಲ್ಲ. ಆಮೇಲೆ ನನ್ ಮಕ್ಕಳನ್ನು ಸಣ್ಣವ್ರಿದ್ರ ಅವಾಗ. ಹೀಗಾಗಿ 10 ವರ್ಷದಿಂದ ನಡುವ ಸಂಗೀತ ಗ್ಯಾಪ್ ಆಯ್ತು. ನನಗ ಇಲ್ಲಿ ಭಾಷಾ ಡಿಫ್ರೆಂಟ್ ಇರೋದ್ರಿಂದ ನನಗ ಸಂಗೀತ ಮುಂದುವರ್ಸ್ಬೇಕು ಅನ್ನೋದು ಅಂತ ಧೈರ್ಯನೂ ಇರ್ಲಿಲ್ಲ ನನಗೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಟ್ರಾನ್ಸ್ಫರ್ ಆಯ್ತು ಬೇರೆ ಊರಿಗೆ. ಅವ್ರಂದ್ರು ಇನ್ನ ನೀ ಸಂಗೀತ ಶುರು ಮಾಡೋ ಅಂದ್ರೆ ನಿಮ್ಗೆ ಹುಡುಗರು ಬರ್ತಾರ ಮನೆಗೆ, ಒಬ್ಬಕ್ಕೆ ಇರುತ್ತಂತ ಹೇಳಿ. ಅವಾಗ ಹಿಂಗ ಓಣ್ಯಾಗ ಇನ್ನು 1-4 ಹುಡುಗರು ಬಂದ್ರು.
ಅವ್ರಿಗೆ ಕಲಿಸ್ಕೊಂತ ನಾನು ಹಿಂದಿನೂ ಇಂಪ್ರೂವ್ಮೆಂಟ್ ಆಯ್ತು ಆಲ್ರೆಡಿ. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇಂಪ್ರೂವ್ಮೆಂಟ್ ಆಯ್ತು. ಆಮೇಲೆ ಅದು ಹಂಗೆ ಶುರು ಆದಿದ್ದು. ಆಮೇಲೆ ಇಲ್ಲಿವರೆಗೂ ನಾನು ಬಂದ. ತಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಿರಿ ಹಾ, ವಿಜಯಶ್ರೀ ಸಂಗೀತ ವಿದ್ಯಾಲಯದಿಂದ. ನಮ್ಮ ಹುಡುಗರು ಅಂದ್ರೆ ನಮ್ಮ ಸ್ಟೂಡೆಂಟ್ಸ್, ಈಗ ಸುಮಾರು ಸ್ಟೂಡೆಂಟ್ಸ್ ಇದಾರೆ. ಈಗ ನಮ್ಮ ಸ್ಟೂಡೆಂಟ್ಸ್ ಇನ್ನೂ ಮಾಡ್ತಿದ್ದಾರೆ ಕಾರ್ಯಕ್ರಮ, ಅವರು ಮಾಡ್ತಾರೆ. ಆಮೇಲೆ ನಾನು ಈಗ ಒಬ್ಬ ಪರ್ಫಾರ್ಮರ್ ಆರ್ಟಿಸ್ಟ್ ಅಂತ ಹೇಳಿ ನಾನು ಹೋಗ್ತೀನಿ. ಹೋಗ್ತೇನೆ. ಈ ಮತ್ತೆ ಸಂಸಾರ ಮತ್ತು ಸಂಗೀತ ಎರಡು ಸಮವ ಹೆಂಗ್ ನಿಭಾಯಿಸಿದ್ರಿ? ಹೌದು, ಇದು ಎಕ್ದಮ್ ಗುಡ್ ಕ್ವಶನ್ ಇದು. ಯಾಕಂದ್ರೆ ಇದು ಒಂದು ಮದುವೆ ಆದ್ಮೇಲೆ ಮಕ್ಕಳ ಸಂಸಾರ, ಮಕ್ಕಳು ಎಲ್ಲ ಅದರಲ್ಲಿ ನಾವು ಜವಾಬ್ದಾರಿನೂ ಇರ್ತದೆ, ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಮತ್ತೆ ಇದು ಸಂಗೀತ ಅನ್ನೋದನ್ನ ಅದು ಮತ್ತೆ ಅದರಲ್ಲಿ ವಿದ್ಯಾಲಯ ಶುರು ಮಾಡಿದ್ರಿ, ಕಲಿಸ್ಬೇಕು. ಅದೇ ರೀತಿ ನಮ್ಮದು ಒಂದು ರಿಯಾಜ್ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ಹೊರಗಡೆ ಕಾರ್ಯಕ್ರಮ ಬಂದರೂ ಕೊಟ್ಟು ಮತ್ತು ದಿನನಿತ್ಯದ ಬೇರೆ ಸಾಕಷ್ಟು ಜವಾಬ್ದಾರಿಗಳು ನಮಗಿದ್ದೇ ಇರ್ತದೆ. ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ? ಅದಕ್ಕಿಂತ ಮುಂಚೆ ಒಂದು ಮಾತು ನಿಮಗೆ ಹೇಳಬೇಕು. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳ ಅನ್ನೋದು ಕೇಳಿರ್ತೀರಿ ಅಲ್ಲ? ಈಗ ನಾನು ಹೇಳ್ತೀನಿ, ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷನ ಕೈ ಇದೆ ಅಂತ. ಅವ್ರು ಯಾರಂದ್ರೆ ನಮ್ಮ ಯಜಮಾನ್ರು. ಎಲ್ಲಕ್ಕಿಂತ ಮುಂಚೆ ನನಗೆ ಮಾಡಾಗ ನಮ್ಮ ಯಜಮಾನ್ರು ಅವ್ರ ನಾ ವಿಚಾರ ಮಾಡೋಕ್ಕಿಂತ ಮೊದ್ಲನ ಅವ್ರು ನನಗಂದ್ರು ನೀ ಕ್ಲಾಸ್ ಶುರು ಮಾಡು, ನೀ ರಿಯಾಜ್ ಮಾಡು, ನೀ ಪ್ರೋಗ್ರಾಮ್ ಕೊಡುತ್ತ. ಆಮೇಲೆ ಅವ್ರು ಹೇಳಿದ್ರ ಮೇಲೆ ಬೆಳಿಗ್ಗೆ ಅದು ಕಂಪಲ್ಸರಿ ನನ್ ಕುಂಡಿಸ್ತಾರ ಅವರು ರಿಯಾಜ್ ಮಾಡ್ಲಿಕ್ಕೆ. ನೀ ರಿಯಾಜ್ ಮಾಡು, ಒಂದ್ ಕೆಲ್ಸ ಕಡಿಮೆ ಆದ್ರೂ ಚಿಂತಿಲ್ಲ, ಇವತ್ ನೀ ರಿಯಾಜ್ ಮಾಡು ಮದ್ಲಿ. ಹಿಂಗಾಗಿ ನಾ ಯಾವಾಗ ಈ ಸ್ಥಿತಿಯೊಳಗೆ ಈಗ ನಾನ್ ನಿಮ್ ಮುಂದೆ ಮಾತಾಡಕತ್ತೇನಂದ್ರೆ, ನನಗ್ ಮೊದಲನೇ ಗುರು ನಮ್ ತಂದೆ, ಈಗ ಎರಡನೇ ಗುರು ಅಂತ ಹೇಳ್ತೇನೆ ನಮ್ಮ ಯಜಮಾನ್ರು ವಿಜಯ್ ಸರ್ ಅವರು. ಅಷ್ಟು ಸ್ಟ್ರಿಕ್ಟ್ ಆಗಿ ಅವ್ರ ತರಾನ ನನಗ ಅವರು ಸಪೋರ್ಟ್ ಮಾಡ್ತಾರೆ ನನಗೆ. ಈಗ ಅವ್ರಿಗೂ ಏನಾದ್ರು ಸಂಗೀತದ್ದು ಒಂದ್ ಸ್ವಲ್ಪ ಏನಾದ್ರು ಮೊದ್ಲಿನಿಂದ ಅವ್ರಿಗೆ ಬರ್ತಿರ್ಲೇ ಇಲ್ಲ, ಸಂಗೀತ ಗೊತ್ತಿರ್ಲಿಲ್ಲ ಅವ್ರಿಗೆ, ಬರೀ ನನ್ ಸಪೋರ್ಟ್ ಮಾಡಿದ್ರ ಅಷ್ಟೇ. ನನ್ ಜೋಡಿ ಅವರಿಂದ ನಾ ಕೂಡ್ತೀನಿ ರಿಯಾಜ್ ಮಾಡ್ಲಿಕ್ಕೆ ಅಂತ ಹೇಳಿ ತಬ್ಲಾ ತಗೊಂಡ್ರು. ಅವ್ರು ತಬ್ಲಾ ತಗೊಂಡ್ಮೇಲೆ ನನ್ ಕಡೆ ಬೈಸ್ಕೊಂಡ್ರು, ತಬ್ಲಾ ಬರುದಿಲ್ಲ ಎದಕ್ ತಗೊಂಡ್ರಿ ಅಂತಿದ್ರು. ನೀ ಹಾಡು ನಾ ಬಾರಿಸ್ತೇನೆ ಅಂತ ಹೇಳಿ ಅವ್ನು ತಾಲೆಲ್ಲ ಬರ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು ಕರೆಕ್ಟ್ ಆಗಿ ಟೇಕಾಗ್ ಕೊಟ್ಟು. ಈಗ ನನ್ ಜೋಡಿ ಅವ್ರ ಸಾಥ್ ಕೊಡ್ಲಿಕ್ಕೆ ತಯಾರಿದಾರ ಅವ್ರಿಗೆ. ಕೆಲವೊಂದ್ ಕಡೆ ಕಾರ್ಯಕ್ರಮದಾಗ ಅವ್ರೇ ನನಗ್ ಸಾಥ್ ಕೊಟ್ಟಾರ. ಸುಗಮ್ ಸಂಗೀತ ಇದಕ್ಕ, ಭಜನ್ ಇದಕ್ಕ ಸಾಥ್ ಕೊಡ್ತಾರ. ಸುಗಮ್ ಸಂಗೀತ ಯಾಕ್ರಿ, ಕ್ಲಾಸಿಕಲ್ 48 ಮಾತ್ರದಾಗ ಬಡಾಕ್ ಹೆಲ್ನು ಬರಸ್ತಾರ. ಹೌದಾ? ಅರೆ ವಾ. ಅಂದ್ರ ಅತ್ತೆ ಮನೆಯಲ್ಲೂ ಕೂಡ ತಮ್ದು ಸಂಗೀತದ್ದು ಒಂದು ರುಚಿ ಬೆಳೆಸ್ಕೊಟ್ರಿ. ಆಮೇಲೆ ಅತ್ತೆ ಮನೆ ಅಂದ ತಕ್ಷಣ ನನಗೆ ಅತ್ತೆ ಮನೆಯಿಂದನೂ ಬಹಳ ಸಪೋರ್ಟ್ ಸಿಕ್ಕೈತಿ. ನಮ್ಮ ಅತ್ತಿ ಮಾವ ಎಷ್ಟ್ ಖುಷಿ ಪಡ ಅವ್ರು ಈಗಿಲ್ಲ ಅವ್ರಿಗೆ. ಆಕಾಶವಾಣಿ ಒಳಗ್ ನಾನು ಹಾಡ್ ಬಂದ್ರೆ ಓಣಿಗೆಲ್ಲ ಹೇಳ್ತಿದ್ರು ನಮ್ಮ ಅತ್ತೆ, ನಮ್ ಜೈವನ್ ಹಾಡ್ ಬಂದಿದ್ ಕೇಳಿ. ಹಿಂಗಾಗಿ ನನಗೆ ಎಲ್ಲಾ ಕಡೆಯಿಂದ ಸಪೋರ್ಟ್. ನಮ್ಮ ಇದಂದ್ರು ಅವ್ರು ಹೆಂಡತಿರು, ಅವ್ರ ಮಕ್ಳು ಎಲ್ಲಾರು ಒಂಥರ ಪ್ರೀತಿ ತೋರ್ಸಾರ. ಹಾಡಿನ ವಿಷಯದೊಳಗ ಸಪೋರ್ಟ್ ಮಾಡ್ತಾರ. ಈ ವಿಷಯದೊಳಗ ನಾ ಬಹಳ ಲಕ್ಕಿ ಇದ್ದೇನೆ. ಆಮೇಲೆ ನನ್ ಮಕ್ಕಳನ್ನು ನೀವಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಸಂಸಾರ ಮತ್ತು ಸಂಗೀತ? ಯಾವ್ದೇ ಇದ್ರೊಳಗ ನಮ್ ಮಕ್ಕಳನ್ನು ನನಗ್ ಬಹಳ ಸಪೋರ್ಟ್ ಮಾಡ್ಯಾರ. ಇದ್ರೊಳಗ ಹಿಂಗ್ಯಾಕ್ ಮಾಡಿಲ್ಲ, ಹಂಗ್ಯಾಕ್ ಮಾಡಿಲ್ಲ. ಅವ್ರಿಗೆ ಗೊತ್ತು ಮಮ್ಮಿ ಕ್ಲಾಸ್ನಾಗ ಕುಂಡಿರ್ತಾಳ, ರಿಯಾಜ್ ಮಾಡ್ತಾಳ, ಆಮೇಲೆ ಪರ್ಫಾರ್ಮೆನ್ಸ್ ಹೋಗ್ತಾಳ ಅಂತ ಹೇಳಿ. ಅವ್ರ ಯಾವ್ದೇ ವಿಷಯದೊಳಗೆ ಯಾವ್ದು ಒತ್ತಡ ಇಲ್ಲ ನನಗೆ. ನೀ ಏನ್ ಮಾಡಿ ಹಾಕ್ತೀರ ಅಂತ ತಿಂತಾರ. ಹೀಗಾಗಿ ಈಗ ಈ ಸ್ಥಿತಿ ಒಳಗ್ ಬರ್ಲಿಕ್ಕೆ ನನಗೆ ಬಹಳ ಸಪೋರ್ಟ್ ಎಲ್ಲಾರ್ಗು ಅದ ಸಂಸಾರದೊಳಗ. ಅಂದ್ರೆ ಯಜಮಾನ್ರದು, ಮಕ್ಕಳದು, ಹಾಗೆ ಹಿಂದೆ ಕೂಡ ಅತ್ತೆ ಮಾವಂದು ಒಂದು ನಮಗೆ ಒಂದು ಪ್ರೋತ್ಸಾಹ ಇತ್ತು. ಸಂತೋಷ ಮೇಡಮ್. ಈಗ ತಾವು ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ಹೇಳಿದ್ರಿ, ನಾವು ಹೊರಗಡೆ ಆಸ್ ಎ ಪರ್ಫಾರ್ಮರ್ ಹೋಗಿ ಹಾಡಿ ಬರ್ತೀನಿ ಅಂತ. ಅದು ಕ್ಲಾಸಿಕಲ್ ಇರ್ಬೋದು, ಸುಗಮ್ ಸಂಗೀತ ಇರ್ಬೋದು. ನಿಮ್ದು ತಯಾರಿ ಹೆಂಗಿರ್ತದೆ? ಈಗ ಒಂದು ಕಾರ್ಯಕ್ರಮ ಅಂತಂದ್ರೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಳ್ತೀರಿ? ತಯಾರಿ ಅಂತಂದ್ರೆ ಯಾವ್ದೇ ನನ್ ವಿಷಯದೊಳಗ ಈಗ ಇದು ನಮ್ ಗುರುಗಳು ಹೇಳ್ಕೊಟ್ಟಿದ್ದಾನೆ. ಕಾರ್ಯಕ್ರಮ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ಮನ್ಯಾಗನೇ ಇರ್ಲಿ ಆಡಿಟೋರಿಯಂನೇ ಇರ್ಲಿ, ನಮ್ದು 100% ಕೊಡೋ ಪ್ರಯತ್ನ ನಾವು ಮಾಡ್ಬೇಕಾಗ. ಕಾರ್ಯಕ್ರಮ ಸಣ್ಣದದ ಅಂತ ಅದನ್ನ ಇಗ್ನೋರ್ ಮಾಡುವಂಗಿಲ್ಲ. ನಮ್ ಮನ್ಯಾಗ ನಾವ್ ಹಾಡ್ಬಲ್ಲ ಆದ್ರೂ ಅದಕ್ಕೊಂದು ತಯಾರಿ ಅನ್ನೋದು ಇರ್ಬೇಕು, ರಿಯಾಜ್ ಮಾಡ್ಬೇಕು. ಆಮೇಲೆ ಅದ ಸಂದರ್ಭಕ್ಕೆ ತಕ್ಕಂಗ ನಾವ್ ಅದನ್ನ ರಾಗ ನೋಡ್ಕೋಬೇಕು.
ಆಮೇಲೆ ಸುಗಮ್ ಸಂಗೀತ ಇದ್ರೆ ಏನ್ ಸಂದರ್ಭ, ಯಾವ ಸಂದರ್ಭ ನಾವು ಹಾಡ್ಲಿಕ್ಕತ್ತೀವಿ, ಹ್ಮ್ ಅದ್ರದ್ದು ತಯಾರಿ ಹ್ಮ್ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀವಿ ನಾವು ಕಾರ್ಯಕ್ರಮ ಕೊಡ್ಲಿಕ್ಕೆ. ಹಾ, ಈ ರೀತಿ ನೀವು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಎಷ್ಟೋ ಸಂಗೀತ ದಿಗ್ಗಜರು ಭೇಟಿ ಆಗಿರ್ತಾರೆ. ಹೌದು. ನಾವು ಸಂಗೀತ ಒಂದು ಕ್ಷೇತ್ರದಲ್ಲಿ ಇದ್ದೀವಿ ಅಂತ ಅಂದಮೇಲೆ ಒಬ್ರಿಗೊಬ್ರದ್ದು ಒಂದು ಒಡನಾಟ ಬೆಳೆದಿರ್ತದೆ, ಅಥವಾ ಭೇಟಿಯಾಗಿರ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ. ಹಾಗೆ ಯಾರಾದರೂ ಒಬ್ಬ ಸಂಗೀತ ದಿಗ್ಗಜರು ತಮಗೆ ಭೇಟಿಯಾಗಿ ಯಾವುದಾದ್ರೂ ಒಂದು ಘಟನೆ, ನೆನಪುಳಿಯುವಂಥ ಒಂದು ಯಾವುದಾದ್ರೂ ಒಂದು ಘಟನೆ ನಮ್ಮೊಂದಿಗೆ ಹಂಚ್ಕೊಳ್ತೀವಿ? ಒಂದು ಈಗಂತೂ ನಾವು ಹೋಗ್ತೇವೆ ಕಾರ್ಯಕ್ರಮದಾಗೆಲ್ಲ ದೊಡ್ಡವರು ಬಂದಿರ್ತಾರೆ ಭೇಟಿ. ಆದ್ರೆ ಒಂದು ನೆನಪುಳಿಯುವಂತ ಘಟನೆ ಅಂತಂದ್ರೆ, ನಾನು ಸಂಗೀತ ನಾಟಕ ಅಕಾಡೆಮಿಯಿಂದ ಇದನ್ನ ತಗೊಂಡಿದ್ದೆ, ಸ್ಕಾಲರ್ಶಿಪ್ ತಗೊಂಡೆ. ಅವಾಗ ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ಧಾರವಾಡದಾಗ ಅದು ಟೆಸ್ಟ್ ಇರ್ತಿತ್ತು ನಮ್ದು. ಅವಾಗ ಹೋದಾಗ ಟೆಸ್ಟ್ ತಗೊಳ್ಳಿಕ್ಕೆ ಗಂಗೂಬಾಯಿ ಹಾನ್ಗಲ್ ಅವ್ರು ಬಂದಿದ್ರು. ಅವ್ರು ಕಿರಾಣದವ್ರು ನೋಡ್ರಿ. ಅವ್ರನ್ನ ನಾವ್ ರೇಡಿಯೋದಾಗ ಕೇಳೇನ ನಾವು ಖುಷಿ ಪಡ್ತಿದ್ವಿ. ಈಗ ನನ್ನ ಎಕ್ಸಾಮ್ ತಗೊಳ್ಳಿಗೆ ಅವರೇ ಬಂದಾಗ ನನ್ ಮುಂದೆ ಅವರೇ ಕುಂತಾರಂತಂದ್ರೆ ಎಷ್ಟು ಖುಷಿ ಆಗ್ತದೆ. ಆಮೇಲೆ ಟೆಸ್ಟ್ ಕೊಟ್ಟೆ, ಎಲ್ಲಾ ಮುಗಿದಿಂದ ಅವರು ಹೊರಗಡೆ ಬಂದ್ರು. ಆಮೇಲೆ ನಮ್ಮ ತಂದೆಯವ್ರ ಅವ್ರ ಹತ್ರ ಕರ್ಕೊಂಡು ಹೋಗಿದ್ರು ನಮ್ ಬಗ್ಗೆ. ಆಮೇಲೆ ಯಾರೇ ಇದ್ರು ಕಾಲ್ ಮುಟ್ಟಿ ನಮಸ್ಕಾರ ಮಾಡ ಅನ್ನೋದೊಂದು ಸಂಪ್ರದಾಯ, ಸಂಗೀತೊಳಗನ ಸಂಪ್ರದಾಯ. ಅವ್ರಿಗೆ ಹೋಗಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆ, ಅವ್ರ ಆಶೀರ್ವಾದ ಮಾಡಿದ್ವಿ. ಚಂದ ಹಾಡ್ತೀಯವ, ನಿಮ್ಮ ಮುಂದುವರ್ಸ್ಕೊಂಡು ಆಶೀರ್ವಾದ ಮಾಡಿದ್ರು. ಅದಾಗ್ದಿ ನೆನಪುಳಿಯುವಂತ ಘಟನೆ. ಬಹಳ ಸಣ್ಣಕ್ಕಿದ್ದೆ ಅವಾಗ, ಸ್ಕೂಲ್ ಲೆವೆಲ್ನಾಗಿದ್ದೆ. ಅದು ಒಂದ್ ರೀತಿ ನಿಮ್ಗೆ ಪ್ರೋತ್ಸಾಹದಾಯಕವಾಯ್ತು, ಅದು ಪ್ರೋತ್ಸಾಹ ಸಿಕ್ತು. ಆಮೇಲೆ ವಿನ್ಸೆಂಟ್ ಜೋಶಿ ಅವ್ರು ಸಿಕ್ಕಿದ್ರು ಕುಂದಗೋಳ ಪ್ರೋಗ್ರಾಮ್ದಾಗ. ಅವ್ರು ಫಸ್ಟ್ ಟೈಮ್ ಅವ್ರು ನೋಡಿದೆ, ಹಿಂಗ ರೇಡಿಯೋದಾಗ ಕೇಳಿದ್ದನ, ಅಲ್ಲಿ ಹೋಗಿ ಲೈವ್ ಕೇಳುದು ಅವ್ರನ್ನ. ಇಡೀ ರಾತ್ರಿ ನಡೆಯುವಂತ ಕಾರ್ಯಕ್ರಮ, ಒಂದು ಲೈವ್ ಕಾರ್ಯಕ್ರಮ ಕೇಳುದು. ಆಮೇಲೆ ಅವ್ರ ಕಾರ್ಯಕ್ರಮ ಮುಗಿಸಿ ಬಂದ್ಮೇಲೆ ಅವ್ರನ್ನ ಭೇಟಿ ಆಗುದು, ಅವ್ರನ್ನ ನಮಸ್ಕಾರ ಮಾಡೋದು ಒಂದು ರೋಮಾಂಚನೀಯ ಘಟನೆ, ಅವಿಸ್ಮರಣೀಯ ಘಟನೆ. ಓಕೆ ಮೇಡಮ್, ಈಗ ಮತ್ತೆ ತಮ್ಮ ತಂದೆ ವಿಷಯಕ್ಕೆ ಬರ್ತೀನಿ ನಾನು. ಈಗ ಕಡ್ಲಾಸ್ಕರ್ ಅವರು ಸಂಗೀತಕ್ಕಾಗಿ ಇಷ್ಟೊಂದು ನಿಷ್ಠೆ, ಶ್ರಮ ಮತ್ತು ಉದಾರ ಭಾವನೆ ಇತ್ತು ಅಂತಲೂ ಕೇಳಲ್ಪಟ್ಟೆ. ನಾನು ಹೇಳಿದ್ನಲ್ಲ, ಈಗ ಅವರು ಕೆಲವೊಬ್ರಿಗೆ ಫೀಸು ತಗೊಂಡಿಲ್ಲ ಅಂತ ಹೇಳಿ. ಸೊ ನೀವು ಅವರ ವಿದ್ಯಾರ್ಥಿಯಾಗಿ ಮತ್ತು ಮಗಳಾಗಿ ಕೆಲವು ತಮಗಾದಂಥ ಅನುಭವಗಳನ್ನು ಹೇಳ್ಬೋದು? ಅನುಭವ ಅಂತಂದ್ರೆ ಎಲ್ಲಾನು ಒಳ್ಳೆ ಅನುಭವನ ಇತ್ತು. ನಾನ್ ನೋಡಿದ ಪ್ರಕಾರ ಎಲ್ಲಾರು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋರು, ಪೂರ್ತಿ ಬೆಳಗಾವಿ ಜನ. ಆಮೇಲೆ ಶಿಷ್ಯಂದ್ರ ಅವ್ರಿಗೆ ಶಿಷ್ಯರಂತ ಇರ್ಲಿಲ್ಲ, ಅವರು ಮಕ್ಕಳಂತರ ಇದ್ರು. ನಮ್ಮ ಮನೆಯೊಳಗೆ ಆಗುವಂತ ಯಾವ್ದೇ ಕಾರ್ಯಕ್ರಮ ಇದ್ರು ಶಿಷ್ಯರೆಲ್ಲ ಬರೋರು. ಎಲ್ಲದಕ್ಕೂ ಓಡಾಡಿ ಮಾಡಿ, ಅಂದ್ರೆ ಇದು ನಮ್ದ ಮನಿ ಅಂತ. ಈಗೂ ಹಂಗ ಇದ್ದಾರೆ. ಈಗ ಗುರುಗಳು ಹೋಗಿ 20 ವರ್ಷ ಆಗ್ಲಿಕ್ಕೆ ಬಂದು ಈಗ, ಆದ್ರೂ ಈಗ ಅದೇ ತರ ಇದಾರ ಅವ್ರು. ನಾವ್ ಹೋದ್ರ ಅಕ್ಕಂಗಿಯರ್ ಬಂದಾರ ಅನ್ನೋರ್ ತರ ನಮಗ್ ಟ್ರೀಟ್ ಮಾಡ್ತಾರ ಅವ್ರು. ನಾವು ಅವ್ರ ಮನೆಗೆ ಹೋಗ್ತೇವೆ, ನಾವ್ ಬಂದಿದ್ ಗುರ್ತಾತಂದ್ರೆ ಅವ್ರ ನಮ್ಮ ಮನೆಗೆ ಬಂದ್ ಭೇಟಿ ಆಗ್ತಾರೆ. ಆಮೇಲೆ ಅವಾಗಿನ ಘಟನೆ ಅಂತಂದ್ರೆ ಅವರು ಕ್ಲಾಸಿಗಂತ ಬರ್ತಿದ್ರು ಹುಡುಗರು. ಆ ಟೈಮ್ನಾಗ ಇವ್ರೇನ್ರ ಊಟ ಮಾಡ್ತಿದ್ರು ಅಥವಾ ತಿಂಡಿ ತಿಂತಿದ್ರು ಅಂದ್ರೆ ಅವ್ರನ್ನ ಒಳಗೆ ಕರೆಯವ್ರು. ಅಲ್ಲೇ ಬಾಜುಕ ನಮ್ಮ ಮನೆ ಹಾಕೊಂಡು ಕೂಡ ಅವ್ರು ಇಂಥ ಅವ್ರದ್ದು ಟ್ರೀಟ್ಮೆಂಟ್ ಇತ್ತು. ಒಂದ ಗುರು ಶಿಷ್ಯರ ಅನ್ನುವಂಥದ್ದಿಲ್ಲ, ಒಂದು ತಂದೆ ಮಗಳ ತರ ಅವರಿಗೆ. ನಾನು ಗುರು ಶಿಷ್ಯರ ತರ ನಾ ಇದ್ದೆ. ಅಂದ್ರೆ ಯಾಕಂದ್ರೆ ನಾವು ಕೇಳ್ತೀವಿ ಎಷ್ಟೋ ಜನಕ್ಕೆ ಅವರು ಹಾಗೆ ವಿದ್ಯಾದಾನ ಮಾಡಿದ್ದಾರೆ. ಸಾಕಷ್ಟು ಇವತ್ತು ಸಾಕಷ್ಟು ಶಿಷ್ಯ ಬಂದವರು ಹೇಳ್ತಾರೆ, ನಮ್ಗೆ ವಿದ್ಯಾದಾನ ಮಾಡಿದ್ರು ಕಡ್ಲಾಸ್ಕರ್ ಬುವ್ವ ಅಂತ ಹೇಳಿ. ಸೊ ಅಂಥ ಗುರು, ಅಂಥ ವಿದ್ಯಾದಾನ ಮಾಡೋರು ಈಗ ಸಿಗೋದು ಬಹಳ ಅಪರೂಪ ಆಗ್ಬಿಟ್ಟದ. ಅಪರೂಪ. ಆಮೇಲೆ ನೀವು ಅಂಥವ್ರ ಮಗಳಾಗಿ ಜನಿಸಿದ್ದು ಬಹುಶಃ ಅನ್ನೋದ್ರ ಬಹಳ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಾನು ಅನ್ಕೋತೀನಿ ಪೂರ್ವಜನ್ಮದ ಪುಣ್ಯ ನನಗಂತ ತಂದೆ ಸಿಕ್ಕಿದ್ರು. ಈಗಿನ ಈ ಟಿವಿ ಅಥವಾ ಇಂಟರ್ನೆಟ್ ಯುಗದಾಗ ಈಗ ನಿಮಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ತಮಗೇನು ಅನ್ನಿಸ್ತದ? ಒಂದು ರೀತಿಯಾಗಿ ಆಸಕ್ತಿ ಬೆಳೆದಿದೆಯೋ, ಹೇಗೆ ಕಡಿಮೆ ಆಗಿದೆಯೋ ಅನ್ನಿಸ್ತದೆ? ಇಲ್ಲ, ಕಡಿಮೆ ಅಂತೂ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ. ಬಹಳ ಜನ ಅಂತಾರು ಸಂಗೀತ ಈಗ ವ್ಯಾಲ್ಯೂ ಇಲ್ಲ ಅಂತದ. ಹಂಗೇನಿಲ್ಲ, ಈಗೆಲ್ಲ ನೋಡ್ರಿ ರಿಯಾಲಿಟಿ ಶೋ ಎಲ್ಲ ಆಗ್ತಾವ. ಅದನ್ನ ನೋಡಿ ಹುಡುಗರೊಳಗೆ ಆಸಕ್ತಿ, ಇಂಟ್ರೆಸ್ಟ್ ಬಂದೈತಿ, ನಾನು ಹಾಡ್ಬೇಕು. ಆಮೇಲೆ ಅವ್ರ ಪೇರೆಂಟ್ಸ್ ಅನ್ನುವಂತಾರ ನೋಡಿ,
ಹುಡುಗರು ಹಾಡ್ಬೇಕು ಕರ್ಕೊಂಡ್ ಬರ್ತಾರೆ. ಇಲ್ಲಿ ಎಷ್ಟೋ ಜನ ಈಗ ನಾನೇ ಒಂದು ಗುರು ಸ್ಥಾನದಾಗ ಇದೇನಂದ್ರೆ, ಈಗ ನನ್ನ ಹತ್ರ ತುಂಬಾ ಜನ ಬರ್ತಾರೆ, ಬೆಟ್ಟ ಆಗ್ಲಿಕ್ಕೆ ಬರ್ತಾರೆ, ಹುಡುಗರು ಇಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಬರ್ತಾರೆ. ಇಲ್ಲಿ ನೋಡ್ತೀನಿ ಬಹಳ ಇಂಟ್ರೆಸ್ಟ್ ಬಂದದ ಹುಡುಗರಿಗೆ. ಕರೆ ಅವ್ರನ್ನ ನೋಡಿ ನಾವು ತಗೋಬೇಕಷ್ಟ. ಅಂದ್ರೆ ಕೆಲವೊಬ್ರು ಎಲ್ಲಾರು ಕ್ಲಾಸಿಕಲ್ ಕಲಿತಾರ ಅಂತ ಹೇಳ್ತಾರೆ. ಕ್ಲಾಸಿಕಲ್ ಅಂತಂದ್ರೆ ಬಹಳ ಕಠಿಣ ಅದ ಈಗ. ಮೊದ್ಲಿನಂಗ ಸಾಧನೆ ಈಗ ಆಗುದಿಲ್ಲ. ಈಗ ಅವ್ರೆಲ್ಲ ಬಿಸಿ ಆಗ್ಬಿಟ್ಟಾರ. ಹುಡುಗರಿಗೆ ಸ್ಕೂಲು ಕಾಲೇಜು ಅವ್ರಿಗೆಲ್ಲ ಅಭ್ಯಾಸ, ಹೋಮ್ವರ್ಕ್, ಮತ್ತೆ ಬೇರೆ ಬೇರೆ ಕಡೆನೂ ಮಕ್ಕಳನ್ನೆಲ್ಲ ಹಾಕಿರ್ತಾರ. ಅವರೆಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ ಅನ್ರಿ ಅಥವಾ ಹಿಂಗಾಗಿ ಹುಡುಗರೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಾರೆ. ನಾವ್ ಮೊದ್ಲಿನಂಗ ನೀವು 4 ತಾಸು ಸಾಧನೆ ಮಾಡೋ ಸಾಧ್ಯ ಈಗ ಅವ್ರ ಕಡೆ. ಈಗ ಅದ್ರಂಗ ನಾವು ಫಾಸ್ಟ್ ಹೋಗ್ಬೇಕಾಗ್ತದೆ. ಅವ್ರವ್ರಿಗೆ ತಕ್ಕಂಗ ನಾವು ಹೋಗ್ತೇವೆ ಅಷ್ಟೇ. ಮಾಡುವಂತ ಅದ್ರೊಳಗನ ಒಂದ್ ಏಮ್ ಇಟ್ಕೊಂಡ್ ಮಾಡ್ತಿರ್ತಾರ. ಅವ್ರ ಜೋಡಿ ಜಾಸ್ತಿ ನಾವು ಪರಿಶ್ರಮ ಮಾಡ್ತೀವಿ. ಆಮೇಲೆ ಕೆಲವೊಬ್ಬರಿಗೆ ಬರೀ ಸುಗಮ ಸಂಗೀತಕ್ಕನ ಅವ್ರಿಗೆ ಧ್ವನಿ ಇರ್ತದೆ, ಕೆಲವೊಬ್ಬರಿಗೆ ಸೆಮಿ ಕ್ಲಾಸಿಕಲ್ ಅಂತವ್ರು ಇರ್ತಾರೆ. ಹಿಂಗಾಗಿ ಅವ್ರ ತಕ್ಕಂಗ ನಾವು ಹೋಗ್ತೇವಿ. ಖರೆ ಆಸಕ್ತಿ ಮಾತ್ರ ಅದ. ಅಂದ್ರೆ ಶಾಸ್ತ್ರೀಯ ಸಂಗೀತಕ್ಕಿಂತಾನು ಈಗ ಸುಗಮ ಸಂಗೀತ ಆಯ್ತು, ಬೇರೆ ತರದ ಸಂಗೀತಕ್ಕೆ ಒಂದ್ ಸ್ವಲ್ಪ ಆಸಕ್ತಿ ಬೆಳೆದದ. ಈಗ ಮತ್ತೆಲ್ಲ ಫ್ಯೂಷನ್ ಅಂತ ಶುರು ಮಾಡ್ಯಾರ ನೋಡ್ರಿ. ಹೌದ್ ಹೌದ್ ಹೌದ್. ಈಗ ನಮ್ ಕನ್ನಡದೊಳಗನ ಜಾನಪದ ಸಂಗೀತ ಎಲ್ಲ ಇದ್ರೊಳಗೆ ಫ್ಯೂಷನ್ ತಗೊಂಡಾರ. ಹೌದ್ ಹೌದ್. ಒಟ್ಟಾರೆ ಸಂಗೀತ ಅನ್ನೋದು ಯಾವ್ದೋ ಒಂದು ರೂಪದೊಳಗೆ ಅದ ಜೀವಂತ ಅದ. ಆದ್ರೆ ಇದು ಶಾಸ್ತ್ರೀಯ ಸಂಗೀತ ಅಂತಂದ್ರೆ ಅದು ಒಂದ್ ಸ್ವಲ್ಪ ಕಷ್ಟ, ಸ್ವಲ್ಪ ಕಷ್ಟ. ಅದಕ್ಕೆ ಟೈಮ್ ಸಿಗೋದಿಲ್ಲಲ್ರಿ ಈಗ. ಅದಕ್ಕೆ ನಂದು ಈಗ ನನ್ನ ಮುಂದಿನ ಪ್ರಶ್ನೆ, ಈ ಗುರು ಶಿಷ್ಯ ಪರಂಪರೆ ಹಾಗೂ ಇಂದಿನ ದಿನಗಳಲ್ಲಿ ಗುರು ಶಿಷ್ಯ ಪರಂಪರೆ ಅಥವಾ ಅವ್ರ ನಡುವಿನ ಸಂಬಂಧದ ಬಗ್ಗೆ ತಾವು ಒಬ್ಬ ಗುರುವಾಗಿ, ಮೊದಲು ಶಿಷ್ಯನೂ ಇದ್ರಿ, ಈಗ ತಾವು ಗುರುವಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾ ಕಲ್ತಿದ್ದನು ಗುರು ಶಿಷ್ಯ ಪರಂಪರೆನ. ಈಗ ನಾ ಅದನ್ನ ಮುಂದುವರ್ಸ್ಕೊಂಡ್ ಬಂದ ನಾ ಕಲಿಸೋದನು ಗುರು ಶಿಷ್ಯ ಪರಂಪರೆಯಿಂದ. ಅವಾಗ ಕಲಿಸೋ ಗುರುಗಳಿಗೆ ಮತ್ತೆ ಶಿಷ್ಯರಿಗೆ ಎಷ್ಟು ನೆಂಟಸ್ತನ ಆಯ್ತು ಅನ್ನೋದು ನಿಮ್ಗೆ ಹೇಳಿದ್ದೀನಿ ನಾ. ಈಗ ಗುರು ಶಿಷ್ಯರಂತ ಇರ್ಲಿಲ್ಲ, ಒಬ್ರ ತಂದೆ ಮಗ ಅನ್ರಿ, ತಂದೆ ಮಗಳನ್ರಿ, ಈ ತರ ಒಂದು ರಿಲೇಶನ್. ಆಮೇಲೆ ಯಾವ್ದೇ ಕಾರ್ಯಕ್ರಮ ಆದ್ರೂ ಎಲ್ರು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿದ್ರು ಎಲ್ರು. ಅದು ಆ ಪರಂಪರೆಯಲ್ಲಿ ಬೆಳಗಾವ್ದಾಗ ಈಗೂ ಅದ ನೋಡ್ರಿ. ಗುರುಗಳು ಹೋಗಿ 20 ವರ್ಷ ಆದ್ರೂ ಎಲ್ಲಾ ಶಿಷ್ಯರು ಸೇರಿ ಒಂದು ಪರ್ಟಿಕ್ಯುಲರ್ ಅವರು ಒಂದು ಪುಣ್ಯತಿಥಿ ಅಂತ ಹೇಳಿ ಮಾಡ್ತಾರೆ ಎಲ್ಲರೂ ಪ್ರತಿ ವರ್ಷ. ಎಲ್ಲ ಬರೀ ಬೆಳಗಾವ್ದವ್ರಷ್ಟೇ ಅಲ್ಲ, ಎಲ್ಲ ಮುಂಬೈ, ಪುಣೆ, ಗೋವಾ ಅನ್ರಿ, ಕೊಲ್ಲಾಪುರ ಅನ್ರಿ ಬರ್ತಾರ. ಎಲ್ಲ ಶಿಷ್ಯರು ಬರ್ತಾರ. ಒಂಥರ ಗೆಟ್ ಟುಗೆದರ್ ಅನ್ಸದ. ಒಂಥರ ಎಲ್ರು ಎಲ್ಲೆಲ್ಲೋ ಇದ್ದವ್ರೆಲ್ಲ, ಹೆಣ್ಮಕ್ಳು ಮದುವೆ ಆಗೋದವ್ರು ಅವರು ಬರ್ತಾರೆ. ಎಲ್ಲರೂ ಎಲ್ಲೆಲ್ಲೋ ಜಾಬ್ ಹೋದವ್ರೆಲ್ಲ ಗಂಡ್ಮಕ್ಳು ಅವರು ಬರ್ತಾರೆ. ಎಲ್ಲಾ ಶಿಷ್ಯರಂದ್ರು ಸೇರ್ಕೊಂಡೆಲ್ಲ ಬಹಳ ಚಂದ ಕಾರ್ಯಕ್ರಮ ಮಾಡ್ತಾರೆ. 2 ದಿವಸದ್ದು 3 ದಿವಸದ ಕಾರ್ಯಕ್ರಮ ಮಾಡ್ತಾರ. ದೊಡ್ಡ ದೊಡ್ಡ ಜನ ಅಲ್ಲಿ ಗೆಸ್ಟ್ ಅಂತ ಬಂದಿರ್ತಾರ. ಹೊರಗಿನ ಕಲಾಕಾರನ ಕರೆಸ್ತಾರ ಹಾಡ್ಲಿಕ್ಕೆ. ಆಮೇಲೆ ಎಲ್ಲಾ ಶಿಷ್ಯರನ್ನು ಹಾಡ್ತಾರ. ಈಗ ಅದು ನೋಡ್ಲಿಕ್ಕೆ ನಿಮ್ಗೆ ಈಗೂ ಸಿಗ್ತದ ಗುರು ಶಿಷ್ಯ ಪರಂಪರೆ. ಅದನ್ನ ನಾನು ಇಲ್ಲಿ ಮುಂದುವರ್ಸ್ಕೊಂಡ್ ಹೊಂಟೇನಿ. ಇಲ್ಲಿ ನಾವು ಸುಮಾರು ಕಾರ್ಯಕ್ರಮ ನಾವು ಮಾಡ್ತೀವಿ. ಇವನ್ ಅನ್ಬೇಕಂದ್ರೆ ನಾವು ಪ್ರತಿ ತಿಂಗಳಾನು ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಒಂದು ಘರ್ ಬೈಠಕ್ ಅಂತ ಹೇಳಿ ಮನಿ ಒಳಗನ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದ್ರ ಉದ್ದೇಶ ಏನಂತಂದ್ರ, ಈಗಿನ ಹುಡುಗರಿಗೆ ಎಕ್ದಮ್ ಡೈರೆಕ್ಟ್ ಆಗಿ ಒಂದು ಆಡಿಟೋರಿಯಂನ ಕಾರ್ಯಕ್ರಮ ಅಂತಂದ್ರೆ ಒಮ್ಮೆ ಹೆದರ್ ಬಿಡ್ತಾರಲ್ಲ. ಅವ್ರ ಮುಂದೆ ಮೈಕ್ ಅನ್ರಿ, ಮುಂದೆ ಜನ ಅನ್ರಿ, ಲೈಟಿಂಗ್ ಅನ್ರಿ, ಇದನ್ನೆಲ್ಲ ನೋಡ್ಕೊಂಡು ಒಮ್ಮೆ ಹೆದರ್ ಬಿಡ್ತಾರೆ. ಅದಕ್ಕೆ ಅವ್ರಿಗೊಂದು ರೂಢಿ ಇರ್ಲಿ ಅಂತ ಹೇಳಿ ನಾವು ಪ್ರತಿ ತಿಂಗಳ ಒಂದು ಘರ್ ಬೈಠಕ್ ಅಂತ ಮಾಡ್ತೀವಿ. ಅದ್ರೊಳಗೆ ನಮ್ ಶಿಷ್ಯರನ್ನ ಹಾಡಿಸ್ತೇವೆ. ಅವ್ರ ಪೇರೆಂಟ್ಸ್ ಅನ್ನ ಬರ್ತಾರ, ಅವರ ಆಡಿಯನ್ಸ್, ನಾವ ಆಡಿಯನ್ಸ್ ಎಲ್ಲ ಇರ್ತೇವೆ. ಹಿಂಗಾಗಿ ಅವ್ರ ಒಂಥರ ಸ್ಟೇಜ್ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತದೆ. ಹೆಂಗ್ ಕುಂಡಿರ್ಬೇಕು, ಹೆಂಗ್ ನಿಂದಿರ್ಬೇಕು, ಎಲ್ಲಿ ತಬಲಾ ಇರ್ತದೆ, ಎಲ್ಲಿ ಹಾರ್ಮೋನಿಯಂ ಇರ್ಬೇಕು, ಹೆಂಗ್ ಹಾಡ್ಬೇಕು ಅನ್ನೋದೊಂದು ಪ್ರಾಕ್ಟೀಸ್ ಆಗ್ತದೆ. ಆಮೇಲೆ ಇದರಿಂದ ಗುರು ಶಿಷ್ಯರಿಗೆ ನೆಂಟಸ್ತನೂ ಬರ್ತದೆ ನೋಡ್ರಿ. ಈಗ ಹೆಂಗ್ ನಮ್ ತಂದೆಯವ್ರ ಬಗ್ಗೆ ಹೇಳಿದ್ನಲ್ಲ, ಅಲ್ಲಿ ನನ್ ಜೋಡಿನೂ ಇದಾದ್ರಿ. ಒಂಥರ ನಾವು ಗುರು ಶಿಷ್ಯರಂತಿಲ್ಲ ಇಲ್ಲ, ನನ್ ಜೋಡಿ ಒಂಥರ ಫ್ರೆಂಡ್ಸ್ ಅನ್ರಿ, ಅಥವಾ ಒಂದ್ ತಾಯಿ ಸ್ಥಾನ ಅನ್ರಿ, ಅದು ಸಿಕ್ಕದ್ ನಮ್ಗೆ. ಬಹಳ ಪ್ರೀತಿ ತೋರಿಸ್ತಾರೆ ಇಲ್ಲಿ. ನಾ ಖರೇನ ಭಾರಿ ಖುಷಿ ಪಟ್ಟೆ. ನಾ ಅಂದ್ರ ಹೇಳಿದ್ನಲ್ಲ ನಿಮ್ ನಂದು ಸ್ಟಾರ್ಟಿಂಗ್ ಹೆಂಗಾತ ನಂದು ಬರ್ಬೇಕಂದ್ರ ನಾ ಅಲ್ಲಿ ಎಷ್ಟು ಹೆದರ್ಕೊಂಡು ಬಂದಿದ್ದೆ. ಬೆಳಗಾವಿಯಿಂದ ಭೋಪಾಲ್ ಬರ್ಬೇಕಂದ್ರೆ ಭಾಷಾ ಬರ್ತಿರ್ಲಿಲ್ಲ. ಖರೆ ಇಲ್ಲಿ ಬಂದ ನನಗೆ ಎಲ್ಲಾರು ನನಗ ಎಕ್ದಮ್ ಸಪೋರ್ಟ್ ಕೊಟ್ಟು ಇದನ್ ಮಾಡಿದ್ರು. ಈಗಿನ ನನ್ಗೆ ಎಷ್ಟೋ ಹಿರಿಯರು ಇಲ್ಲಿ ಸಂಗೀತಗಾರ ಅದಾರ, ಎಲ್ಲಾರು ನಂಗೆ ಸಪೋರ್ಟ್ ಜಯಶ್ರೀ ಅಂತ ಎಲ್ಲಾರು ಮಾತಾಡಿಸ್ತಾರ. ಇಲ್ಲಿ ನನಗೆ ಈಗ ತಾವು ಹೊರಗಿನವರಾಗೇನು ಉಳಿದಿಲ್ಲ, ಮನೆಯವರ ಆಗ್ಬಿಟ್ಟಿರಿ. ಹೌದೌದು, ಭೂಪಾಲ ಮಗಳಾಗೆ ಬಿಟ್ರಿ. ಹೌದೌದು.
ಕರ್ಮಭೂಮಿ ಅಂದ್ರೆ ನನಗೆ ಭಾರಿ ಇಲ್ಲಿ ಸಪೋರ್ಟ್ ಕೊಟ್ಟಾರಿಲ್ಲ. ಹಾ. ಈಗ ತಮ್ಮ ವಿಜಯಶ್ರೀ ಸಂಗೀತ ವಿದ್ಯಾಲಯ ಶುರುವಾಗಿ ಇವೆಲ್ಲ ಹೋದ್ಮೇಲೆ ಪ್ರಾರಂಭ ಮಾಡಿ ಈಗ ತಾವು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿರಿ ಹಿಂದೆ? ಈಗ ನಾನು ನೋಡಿದೆ ತಮ್ಮದು ಫೇಸ್ಬುಕ್ ಲೈವ್ ಕೂಡ ಇರ್ತದೆ ತಮ್ಮ ಪೇಜ್ನಲ್ಲಿ. ಪ್ರತಿಯೊಬ್ಬರೂ ಒಂದೊಂದು, ಅದು ಡಾನ್ಸ್ ಇರ್ಬೋದು, ಸಂಗೀತ ಇರ್ಬೋದು, ವಾದ್ಯ ಇರ್ಬೋದು, ಆರ್ಟಿಸ್ಟ್ಗಳನ್ನು ಕರೆಸಿ ಅವ್ರಿಗೆ ಒಂದು ತಾಸು ಅಲ್ಲಿ ಲೈವ್ ಪರ್ಫಾರ್ಮ್ ಮಾಡಲಿಕ್ಕೂ ಈ ರೀತಿ ಲಾಕ್ಡೌನ್ ಸಮಯದಲ್ಲಿ ಕೂಡ ನಾವು ಆ್ಯಕ್ಟಿವ್ ಆಗಿದ್ದೇವೆ. ಸೊ ತಮ್ಮ ವಿದ್ಯಾಲಯದಿಂದ ಯಾವ ರೀತಿಯಿಂದ ಕಾರ್ಯಕ್ರಮಗಳು ಆಗಿದ್ದು, ಈಗ ಮುಂದೆ ತಮ್ಮ ಈ ಲಾಕ್ಡೌನ್ ಬಹುಶಃ ಈ ಡಿಸೆಂಬರ್ ತನಕ ಅನ್ಕೊಳ್ಳಿ ಅಥವಾ ಅಕ್ಟೋಬರ್ ನಂತರ ತಮ್ಮ ಯೋಜನೆಗಳೇನು ವಿಜಯಶ್ರೀ ಸಂಗೀತ ವಿದ್ಯಾಲಯ? ಈಗ ಒಂದು 10 ವರ್ಷದಿಂದ ನಾವು ಬಹಳ ಆಕ್ಟಿವ್ ಆಗಿವಿ ನಮ್ಮ ವಿಜಯಶ್ರೀ ಸಂಗೀತ ವಿದ್ಯಾಲಯ. ಒಂದು ಮುಖ್ಯ ಅಂದ್ರೆ ನಾವು ಗುರು ಪೂರ್ಣಿಮಾ ಮಾಡ್ತೀವಿ. ಪೂರ್ಣಿಮಾ ಗುರುಗಳಿಗೆ ಮಾಡುವಂತಹ ಗುರು ಪೂರ್ಣಿಮಾ, ಇದನ್ನ ನಾವು ಆಡಿಟೋರಿಯಂ ಬುಕ್ ಮಾಡಿ ಹೊರಗೆ ಮಾಡ್ತೀವಿ. ಅದ್ರೊಳಗೆ ನಮ್ದು ಸಿಸ್ಟಮ್ ಏನಂದ್ರೆ, ಒಂದು ಸಂಗೀತ ವಿದ್ಯಾಲಯದಿಂದ ಒಬ್ಬ ಶಿಷ್ಯ ಹಾಡ್ತಾರೆ, ಆಮೇಲೆ ಇಲ್ಲಿ ಲೋಕಲ್ ಆರ್ಟಿಸ್ಟ್ ಒಬ್ಬರನ್ನ ಹೇಳಿದ್ನಲ್ಲ ಕರ್ಮಭೂಮಿ, ಇದನ್ನ ಮರಿಬಾರ್ದು. ಅದಕ್ಕೆ ಇಲ್ಲಿ ಲೋಕಲ್ ಆರ್ಟಿಸ್ಟ್ ಬೇರೆ ಗುರು ಇರ್ತಾರಲ್ಲ, ಅವ್ರ ಶಿಷ್ಯರನ್ನ ಒಬ್ಬರು ನಾವು ಇನ್ವೈಟ್ ಮಾಡ್ತೀವಿ. ಆಮೇಲೆ ಒಬ್ರು ಗೆಸ್ಟ್ ಆರ್ಟಿಸ್ಟ್ ಅಂತ ಇರ್ತಾರೆ, ಅವರು ಹೊರಗಿನವ್ರಂದ್ರೆ ಬೇರೆ ರಾಜ್ಯದವರು. ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ಮಹಾರಾಷ್ಟ್ರ ಮತ್ತು ಕರ್ನಾಟಕದವ್ರನ್ನ ನಾವು ಕರ್ಸೀವಿ. ಅದನ್ನ ಹೆಮ್ಮೆಯಿಂದ ಹೇಳ್ಕೊತೇನೆ, ಯಾಕಂದ್ರೆ ಅದು ನನ್ನ ಜನ್ಮಭೂಮಿ. ಹಾ, ಅಲ್ಲಿ ನಾವು ಕರ್ನಾಟಕದಿಂದನೂ ನಾವು ಸಾಕಷ್ಟು ಪ್ರತಿ ವರ್ಷ ಒಬ್ಬೊಬ್ಬರನ್ನ ಕರೆಸ್ತೇವೆ. ಆಮೇಲೆ ನಾವು ಬಾರ್ಡರ್ ನೋಡ್ರಿ, ಬೆಳಗಾವ್ ಅಂತಂದ್ರೆ ಮರಾಠಿ ಕನ್ನಡ ನಾವು ಸೇಮ್, ಹಿಂಗಾಗಿ ಮಹಾರಾಷ್ಟ್ರೀಯನ್ ಮಂದಿನೂ ನಾವು ಕರೆಸ್ತೇವೆ. ಆಮೇಲೆ ಕಲಾಕಾರಿಗೆ ಅದು ಇಲ್ಲ, ಎಲ್ಲ ಬೇರೆ ಬೇರೆ ಕಡೆಯಿಂದ. ಇದು ಗುರು ಪೂರ್ಣಿಮಾ, ಅದು ನಮ್ದು ಸಿಸ್ಟಮ್. 3 ಕಾರ್ಯಕ್ರಮ ನಾವು ಮಾಡ್ತೀವಿ. ಈಗ 3 ಕಾರ್ಯಕ್ರಮದೊಳಗೆ ಒಂದು ವಾದನ, ಒಂದು ಗಾಯನ ಅಂತ ಇಟ್ಟಿರ್ತೇವೆ. 2 ಗಾಯನ ಆದ್ರೆ ಒಂದು ವಾದನ ಇರ್ಬೋದು, 2 ವಾದನ ಆದ್ರೆ ಒಂದು ಗಾಯನ ಇರ್ಬೋದು, ಹಿಂಗೆ ನಾವು ಮಾಡ್ತೀವಿ ಕಾರ್ಯಕ್ರಮ. ಆಮೇಲೆ ಇದಲ್ದ ಮತ್ತು ಗಣೇಶ ಚತುರ್ಥಿ ಕಾರ್ಯಕ್ರಮ ಅಂತ ಮಾಡ್ತೀವಿ, ಗಣಪತಿ ಕೂಡಿಸಿದಾಗ. ಆಮೇಲೆ ನವರಾತ್ರಿ ಕಾರ್ಯಕ್ರಮ, ಹಿಂಗೇನೇನೋ ಒಟ್ಟು ಮಾಡ್ತೀವಿ ಪ್ರತಿ ವರ್ಷ. ಆಮೇಲೆ ಇಲ್ಲಿ ಹೋಲಿ ಜಾಸ್ತಿ ಮಾಡ್ತಾರೆ, ಇಲ್ಲಿ ಉತ್ತರ ಕಡೆ ಹೋಳಿ ಉತ್ಸವ ಅಂತ ಹೇಳಿ ಇಲ್ಲಿ. ಅದು ಸೆಮಿ ಕ್ಲಾಸಿಕಲ್, ಓನ್ಲಿ ಸೆಮಿ ಕ್ಲಾಸಿಕಲ್. ತುಮರಿ ದಾದ್ರಾ, ಹೋರಿ, ಕಜ್ರಿ ಅಂತ ಹಾಡ್ಲಿಕ್ಕೆ ಅದು ಹೋಲಿ ಉತ್ಸವ ಅಂತ ಮಾಡ್ತೀವಿ. ಅದ್ರೊಳಗೂ ಹಿಂಗ ಒಬ್ರು ನಮ್ಮ ಆರ್ಟಿಸ್ಟ್ ಇರ್ತಾರೆ, ಒಬ್ರು ವಿಜಯಶ್ರೀ ಸಂಗೀತ ವಿದ್ಯಾಲಯ ಶಿಷ್ಯರು, ಒಬ್ರು ಹೊರಗಿನ ಆರ್ಟಿಸ್ಟ್ ಇರ್ತಾರೆ. ಹಿಂಗ ನಾವು ಬೇರೆ ಬೇರೆ ಕಾರ್ಯಕ್ರಮ, ಆಲ್ಮೋಸ್ಟ್ ನಾವು ವರ್ಷದ 12 ತಿಂಗಳನ್ನು ನಮ್ಮ ಹುಡುಗರನ್ನ ನಾವು ಬ್ಯುಸಿ ಆಗಿಟ್ಟಿರ್ತೀವಿ. ಈ ನೆವದಿಂದ ಅವರು ರಿಯಾಜ್ ಮಾಡ್ಲಿ ಅನ್ನೋ ಉದ್ದೇಶದಿಂದ. ಕಾರ್ಯಕ್ರಮ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ. ಈಗ ನಾ ಹೇಳಿದ್ನಲ್ಲ, ನಮ್ಮ ತಂದೆಯವ್ರು ಇದನ್ನ ಹೇಳ್ಕೊಟ್ಟಿದ್ರು ನನ್ಗೆ, ಆಡಿಟೋರಿಯಂ ಇರ್ಲಿ ಅಥವಾ ಮನಿನ ಇರ್ಲಿ, ಅದನ್ನ ಒಂದೇ ಅಂತ ತಿಳ್ಕೊಂಡಿ, ಅದನ್ನ ಅಷ್ಟ ಪ್ರಾಕ್ಟೀಸ್ ಮಾಡು. ಅದನ್ನ ನಮ್ಮ ಹುಡುಗರಿಗೂ ಅದನ್ನ ಹೇಳ್ಕೊಟ್ಟೇನೆ. ಕಾರ್ಯಕ್ರಮ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ನೀವು ಅದನ್ನ ಮೆಹನತ್ ಮಾಡ್ಬೇಕ. ಆ ರೀತಿ ಹಾಡೋದು ಅರ್ಧ ತಾಸಿದ್ರೆ ನೀವು ಮೆಹನತ್ ಅದ್ರ ತಿಳಿಬೇಕು, ಗುರ್ತಾಗ್ಬೇಕು ನಮ್ಗೆ, ಹಂಗ್ ಮಾಡ್ರಿ ಅಂತ. ಆಮೇಲೆ ಗುರು ಪೂರ್ಣಿಮಾದಾಗ ನಮ್ಮ ತಂದೆಯವ್ರ ಹೆಸರಲ್ಲಿ, ನಮ್ಮ ಗುರುಗಳ ಹೆಸರಲ್ಲಿ ಒಂದು ಪ್ರಶಸ್ತಿ ಪತ್ರ ಕೊಡ್ತೀವಿ ನಾವು ಯುವ ಕಲಾವಿದರಿಗೆ, ಪ್ರೋತ್ಸಾಹನ ಅಂತ. ಪಂಡಿತ್ ಕಡ್ಲಾಸ್ಕರ್ ಬುವಾ ಅಂತ ಅದಕ್ಕೆ ಹೆಸರಿಟ್ಟಿವಿ, ಪಂಡಿತ್ ಕಡ್ಲಾಸ್ಕರ್ ಬುವಾ ಪ್ರಶಸ್ತಿ ಸಮ್ಮಾನ ಅಂತ ಹೇಳಿ. ಅದನ್ನ ಕೊಡ್ಲಿಕ್ಕೆ ಇಲ್ಲಿ ಹೋದ್ಸರ್ತಿ ಮಂತ್ರಿ ಬಂದಿದ್ರು ಇಲ್ಲಿ ಪ್ರಶಸ್ತಿ ಕೊಡ್ಲಿಕ್ಕೆ. ದೊಡ್ಡ ದೊಡ್ಡ ಜನ ಬಂದಿರ್ತಾರ, ಒಳ್ಳೆ ಸ್ಥಿತಿಯೊಳಗಿರುವಂತಹ ಜನರನ್ನು ಕರ್ಸಿರ್ತೇವಿ. ಹೀಗಾಗಿ ಒಂದು ಚಲೋ ಕಾರ್ಯಕ್ರಮ ಆಗ್ತದೆ. ಇದು ಒಂದು ಒಳ್ಳೆ ಮಾಡ್ತಾ ಇದ್ದೀರಿ ಮೇಡಮ್. ನನ್ನ ತಂದೆ ಹಾಗೂ ಗುರುವಿನ ಹೆಸರಿನಲ್ಲಿ ಒಂದು ಈಗಿನ ಯುವ ಕಲಾವಿದರಿಗೆ ಒಂದು ಪ್ರೋತ್ಸಾಹಕವಾಗಿ ಅವ್ರಿಗೆ ಒಂದು ಈ ಒಂದು ಪ್ರಶಸ್ತಿ ಏನು ಕೊಡ್ತಾ ಇದ್ದೀರಲ್ಲ, ಒಂದು ಒಳ್ಳೆ ಕಾರ್ಯ. ಗುರುಗಳ ಹೆಸರನ್ನು ಇರ್ಬೇಕಲ್ರಿ, ಯಾವಾಗ್ಲೂ ಅಜರಾಮರ ಆಗಿರ್ಬೇಕು ಅನ್ನೋ ಉದ್ದೇಶ. ಕಡ್ಲಾಸ್ಕರ್ ಅಂದ್ರೆ ಯಾರು, ಅವ್ರ ಬಗ್ಗೆ ಒಂದು ಪರಿಚಯ ಹೇಳ್ಕೊಡ್ತೀವಿ. ಕಡ್ಲಾಸ್ಕರ್ ಅಂದ್ರೆ ಯಾರು, ಎಲ್ಲಿಂದ ಇದ್ರು, ಎಲ್ಲಿದ್ರು, ಆಮೇಲೆ ಅವ್ರ ಪ್ರಶಸ್ತಿ ಕೊಡ್ತೀವಿ. ಈಗ ಆಫ್ಟರ್ ಲಾಕ್ಡೌನ್ ಅನ್ಕೊಡ್ರಿ, ಈಗ ಸೆಪ್ಟೆಂಬರ್ ಅಕ್ಟೋಬರ್ ತನಕ ನಾವೀಗ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಸೊ ಇಂಟರ್ನೆಟ್ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕು, ಒಂದು ಕಾರ್ಯಕ್ರಮ ಒಂದು ಆನ್ಲೈನ್ ಅಂತ ಹೇಳಿ. ಸೊ ಅದ ನಂತರ ಮತ್ತೇನಾದ್ರೂ ಹೊಸ ಯೋಜನೆಗಳಿದೆಯಾ ಅಥವಾ ಏನಾದ್ರು? ಈಗ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಹೇಳೋಕ್ಕಿಂತ ಮುಂಚೆ, ಯಾವಾಗ ಲಾಕ್ಡೌನ್ ಆತ ನೋಡ್ರಿ, ಏಪ್ರಿಲ್ ದಿಂದ ನಾವು
ಇಂಟರ್ನೆಟ್ನಾಗ ಬಿಸಿ ಅದೇವಿ ಅಂದ್ರೂ ಹೇಳಿಕ್ ಅಡ್ಡಿಲ್ಲ. ಹೌದು ಹೌದು. ಅಂದ್ರೆ ನಾವು ಲೈವ್ ಕಾರ್ಯಕ್ರಮ ಮಾಡ್ಲಿಕತ್ತೇವಿ. ಒಂದು ಮೆಫಿಲೆ ಲಾಕ್ಡೌನ್ ಅಂತ ಹೇಳಿ ಮಾಡ್ತೀವಿ, ಒಂದು ವಾರದ ಸೆಷನ್ ಅದು 7 ದಿವಸ. ಇನ್ಸ್ಟಾಗ್ರಾಮ್ ಲೈವ್ ಅಂತ ಮಾಡ್ತೀವಿ ಅದನ್ನ. ಅದ್ರೊಳಗು ನಾವು ಭೋಪಾಲ್ ಅಲ್ದ ಬೇರೆ ಬೇರೆ ಕಡೆಯಿಂದ ಕಲಾಕಾರನ ಕರೆಸ್ತೀವಿ. ಕ್ಲಾಸಿಕಲ್, ಓನ್ಲಿ ಕ್ಲಾಸಿಕಲ್ ಕಾರ್ಯಕ್ರಮ. ಆಮೇಲೆ ಅದಾದ್ಮೇಲೆ ಇದು ಈಗ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಮಾಡ್ತೀವಿ. ಇದು ಒಂದ್ ವಾರದ 7 ದಿವಸದ ಸೆಷನ್. ಇದ್ರೊಳಗನು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಎಲ್ಲಾ ಕಡೆಯಿಂದ ನಮ್ ಕಲಾಕಾರ ಬಂದಿದ್ರು. ಇದ್ರೊಳಗ ನಾವು ಗಾಯನ, ವಾದನ, ನೃತ್ಯ ಅಂತ 3 ಇಟ್ಟಿದ್ವಿ. 2 ಗಾಯನ, 2 ವಾದನ, 2 ನೃತ್ಯ, ಹಿಂಗೆ. ಆಮೇಲೆ 3 ಕಲೆಗಳ ಸಮಾವೇಶ ಆಯ್ತು. 3 ಕಲೆಗಳ ಸಮಾವೇಶ. ಸಂಗೀತ ಅನ್ನೋದು ತೋರಿಸ್ಕೊಟ್ವಿ. ಗಾಯನ, ವಾದನ ಮತ್ತು ನೃತ್ಯ. ಆಮೇಲೆ ಈಗ ಮೊನ್ನೆ ಆಷಾಢ ಏಕಾದಶಿ ಆತ್ ನೋಡ್ರಿ. ಹೌದು. ರಾಜಾ ಪಂಡರೀಚ ಅಂತ ಹೇಳಿ ಒಂದು ಆಷಾಢಿ ಕಾರ್ಯಕ್ರಮ ಅಂತ ಮಾಡಿದ್ವಿ, ವಿಶೇಷ. ಅದ್ರೊಳಗ ನಮ್ ತಂದೆಯವರ ಶಿಷ್ಯರನ್ನ ಕರೆಸಿದ್ವಿ. ಬೆಳಗಾವ್ ಭಜನಿ ಅದು ಬಹಳ ಚಂದ ಮಾಡ್ತಾರ ಅವ್ರು, ಮೃದಂಗ ಇಲ್ಲ. ಅದ್ರೊಳಗ ನಮ್ಮ ವಾಮನ್ ವಾಗುಕರ್ ಇದ್ರು ಪೇಟಿಗೆ. ಆಮೇಲೆ ಯಶವಂತರಾವ್ ಬೊಂದ್ರೆ ಇದ್ರು ಪಖಾವಾಜ್ ಮುಡ್ಸ್ಲಿಕ್ಕೆ. ಆಮೇಲೆ ಹಾಡಿನ ಕಲಾಕಾರೊಳಗ ನಮ್ರತಾ ಕುಲಕರ್ಣಿ ಮತ್ತೆ ರಜಿತಾ ಧಾಣಿ ಅಂತ ಹೇಳಿ. ನಾನು ಅದು ನಿಮ್ ಕಾರ್ಯಕ್ರಮ ನೋಡ್ದೆ ಕೇಳಿದೆ. ಬಹಳ ಚಂದ ಕಾರ್ಯಕ್ರಮ, ಬಹಳ ಜನ ಅಪ್ರಿಶಿಯೇಟ್ ಮಾಡಿದ್ರು ಹಿಂಗ ಈವರೆಗೂ. ಆಮೇಲೆ ಇನ್ನ ಅಪ್ಕಮಿಂಗ್ ಕಾರ್ಯಕ್ರಮದೊಳಗ ಈಗ ನಾವು ಗುರು ಪೂರ್ಣಿಮಾನು ಹಿಂಗ ಲೈವ್ ಕಾರ್ಯಕ್ರಮನ ಮಾಡೋದು. ಅದಕ್ಕೆ ಈಗಾಗ್ಲೇ ನಾವು ಸೆಟಪ್ ಹಾಕೊಂಡಿದ್ದೇವೆ. ಅದನ್ನ ನಾವು ಅನೌನ್ಸ್ ಮಾಡ್ತೀವಿ. ಆಮೇಲೆ ಅದ್ರೊಳಗು ನಾವು ಹೇಳಿದ್ನಲ್ಲ, 3 ಜನ ಕಲಾಕಾರ ಇದ್ದಾರೆ. ಒಂದು ನಮ್ಮ ವಿಜಯಶ್ರೀ ಸಂಗೀತ ವಿದ್ಯಾಲಯ ಶಿಷ್ಯರು, ಆಮೇಲೆ ಲೋಕಲ್ ಕಲಾಕಾರರು, ಆಮೇಲೆ ಒಬ್ರು ಗೆಸ್ಟ್ ಹೊರಗಿನ ಆರ್ಟಿಸ್ಟ್, ಹೊರಗಿನ ಅತಿಥಿ ಕಲಾಕಾರ. ಎಲ್ಲರಿಗೂ ಲೈವ್ಗೆ ಅವಕಾಶ ಕೊಟ್ಟೇವೆ ಫೇಸ್ಬುಕ್ ಲೈವ್. ಇದರ ನಾವು ಅಂದ್ರೆ ನಂದು ಉದ್ದೇಶ ಏನಂತಂದ್ರೆ, ಲಾಕ್ಡೌನ್ ಇದ್ರೂ ಯಾವ ಕಲಾಕಾರನು ಸುಮ್ಮನೆ ಕೂಡಬಾರ್ದು, ಆಕ್ಟಿವ್ನೆಸ್ ಇರ್ಬೇಕು. ಆಮೇಲೆ ಸಂಗೀತ ಅನ್ನೋದು ನೋಡ್ರಿ ಒಂದು ಸ್ಫೂರ್ತಿ ಕೊಡ್ತದೆ. ಇಲ್ಲ, ಅದನ್ನ ನೋಡ್ತಾನೆ ಬಂದೀನಿ. ನೀವು ಹೇಳಿದ್ರಿ ಈಗ ಏಪ್ರಿಲ್ದಿಂದಾನೇ ನಮ್ದು ಕಾರ್ಯಕ್ರಮಗಳು, ಲೈವ್ ಕಾರ್ಯಕ್ರಮಗಳು, ದಟ್ ಈಸ್ ಆನ್ಲೈನ್. ಲಾಕ್ಡೌನ್ ಇಂದ ನಾವು ಆನ್ಲೈನ್ ಶುರು ಮಾಡಿದ್ರಿ ಅಂತ ಹೇಳಿ. ಬಹುಶಃ ನನ್ಗೆ ಅನ್ಸೋ ಮಟ್ಟಿಗೆ ಇದು ಆಗಸ್ಟ್ ಸೆಪ್ಟೆಂಬರ್ ತನಕ ಇದೇ ರೀತಿ ನಾವು ಆನ್ಲೈನ್ ಮೇಲೆನೆ ಕೆಲವೊಂದು ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ ಈಗ. ಅದನ್ನ ಒಂದು ಏನು ಅಂತಂದ್ರೆ, ನಾವು ಇಮಿಡಿಯೇಟ್ಲಿ ಅದನ್ನ ನಾವು ಆನ್ಲೈನಿಗೆ ಅಡಾಪ್ಟ್ ಮಾಡ್ಕೊಂಡ್ರಿ ನೋಡಿ ಮೇಡಮ್. ಯಾಕಂದ್ರೆ ನಾವು ಸಂಗೀತಗಾರರು, ನಮಗೆ ಆಡಿಯನ್ಸ್ ಬೇಕು, ಎದುರುಗಡೆ ಕುತ್ಕೊಂಡು ಹಾಡೋದ್ರದ್ದು ಒಂದು ಮಜಾನೇ ಬೇರೆ ಇರ್ತದೆ. ಆದ್ರೂ ಸಹಿತ ಈ ಲಾಕ್ಡೌನ್ ಅಲ್ಲಿ ಕೂಡ ನಾನು ಬಹಳಷ್ಟು ಸಂಗೀತಗಾರರನ್ನು ನೋಡಿದೆ. ನಾನು ಈ ನಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಯಾವ ರೀತಿ ಅದನ್ನ ನಾವೆಲ್ಲ ಸಂಗೀತಗಾರರು ಉಪಯೋಗ ಮಾಡ್ಕೊಂಡಿದೀವಿ ಅಂತಂದ್ರೆ, ಅದೇ ಒಂದು ಈ ರೀತಿ ತಮ್ಮ ಸತತವಾಗಿ ವಾರಾನ್ಗಟ್ಲೆ ಒಂದು ಕಾರ್ಯಕ್ರಮ ಮಾಡೋದಿರ್ಲಿ, ಅಥವಾ ವೈಯಕ್ತಿಕವಾಗಿ ಕೆಲವು ಸಂಗೀತಗಾರರು ತಾವೇ ಫೇಸ್ಬುಕ್ ಲೈವ್ ಆಗಿ ಬಂದು ಹಾಡಿದ್ದಿರ್ಲಿ, ಈ ರೀತಿ ಒಂದು ಸಂಗೀತದಿಂದ ನಾವೆಲ್ಲ ಕಲಾಕಾರರು ಎಲ್ಲ ನಾವು ಒಂಥರ ಎಂಗೇಜ್ ಆಗಿ ಒಂದು ಸ್ಫೂರ್ತಿ ತುಂಬ್ತಾ ಬಂದಿದ್ದೀವಿ. ಸೊ ಅದು ತಮ್ಮ ವಿದ್ಯಾಲಯದಿಂದ ಕೂಡ ತಾವು ಈ ರೀತಿ ಮಾಡಿದ್ದು ಒಂದು ಒಳ್ಳೆಯದು. ಮತ್ತು ಹಾಗೆ ಒಂದು ಈಗ ಮುಂದೆ ಏನು ಒಂದು ಲಾಕ್ಡೌನ್ ಆದಾಗ ಮುಂದೆ ಏನು ಅಂತಂದಾಗ ನಾವು ಮನೆಯಲ್ಲೇ ಕೂತ್ಕೊಂಡೇ ನಾವು ಸಂಗೀತ ಅಭ್ಯಾಸನೂ ಮಾಡ್ಬೋದು, ಬೇರೆ ಬೇರೆ ಕಲಾಕಾರರ ಒಂದು ಸಂಗೀತವನ್ನು ಕೇಳಬಹುದು ಅನ್ನೋದನ್ನ ತಾವು ಈ ಒಂದು ಕಾರ್ಯಕ್ರಮ ಮೂಲಕ ತೋರಿಸ್ಕೊಟ್ಟಿರಿ. ಆಮೇಲೆ ನನ್ನ ಕ್ಲಾಸಸ್ ಅನ್ನು ಆನ್ಲೈನ್ ಶುರು ಮಾಡಿದ್ವಿ. ಕ್ಲಾಸನ್ನು ಆನ್ಲೈನ್ ನಡೀತಾವೆ. ಈಗ ನಮ್ಮ ಸಂಗೀತದ ಜರ್ನಿ ಇರ್ಬೋದು, ತಾವು ಹೇಳಿದ್ರಿ ತಮ್ಮದು ಒಂದು 5ನೇ ವರ್ಷದಿಂದ ತಾವು ಪ್ರಾರಂಭ ಮಾಡಿದ್ರಿ, ತಂದೆನೇ ಗುರು ಆಗಿದ್ರು. ಅದು ಬಿಟ್ಟು ಕೆಲವೊಬ್ರಿಗೆ ಎಷ್ಟೋ ನಮ್ಮ ಸಂಗೀತ ಕಲಿಕೆಯಲ್ಲಿ ಇರ್ಬೋದು ಒಂದು ಪ್ರೋತ್ಸಾಹದ ಮಾತಾಡಿದ್ರು ಕೂಡ ಅದು ನಮಗೊಂದು ದೊಡ್ಡ ಒಂದು ನಿಧಿ ಸಿಕ್ಕಂಗೆ ಇರ್ತದೆ. ಅವ್ರು ಕಲಿಸಿರೋದಿಲ್ವೋ ನಮಗೆ, ಬಟ್ ಅವ್ರು ಒಂದು 2 ಒಳ್ಳೇದಿಲ್ಲ ನೀನು ಮಾಡಬಹುದು, ನೀನು ಇದು ಸಾಧ್ಯ ಇದೆ ಅಂತ ಹೇಳೋರು ಸಾಕಷ್ಟು ನಮ್ಮ ಈ ಸಂಗೀತ ಜೀವನದ ಪಯಣದಲ್ಲಿ ಸಿಕ್ಕಿರ್ತಾರೆ. ಸೊ ಅಂಥವರನ್ನ ಈ ನಮ್ಮ ನಿವೇದಾರ್ಪಣಾ ಟಾಕೀಸ್ ಮಾಧ್ಯಮದ ಮೂಲಕ ತಾವು ಯಾರನ್ನಾದ್ರೂ ನೆನಪಿಸ್ಕೊಳ್ಳಲು ಬಯಸ್ತಿರೋ, ಅಥವಾ ಅವರಿಗೆ ಒಂದು ಧನ್ಯವಾದಗಳನ್ನು ಅಥವಾ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀವಿ? ನಾ ಹೇಳಲಿಕ್ಕೆ ಬಯಸೋದು ಬೆಳಗಾವಿ ಜನರಿಗೆ. ಯಾಕಂದ್ರೆ ಅಲ್ಲಿ ನಾವೊಂದು ಪೂರ್ತಿ ತಯಾರಾಗಿ ನಾ ಇಲ್ಲಿ ಬಂದೇವಿ. ನನ್ನ ವಿದ್ಯಾರ್ಥಿ ಪೀರಿಯಡ್ ಎಲ್ಲ ಅಲ್ಲೇ ಹೋಯ್ತು, ವಿದ್ಯಾರ್ಥಿ ಜೀವನ ಅಂದ್ರೆ. ಅವಾಗ ಬಹಳ ಜನ ಅಂದ್ರೆ
ನನ್ನ ಸ್ಟಾರ್ಟಿಂಗ್ ಇಂದ ನೋಡ್ದವ್ರು ಇದಾರೆ ನಾನು. ಹ್ಮ್ ಹ್ಮ್ ಅದ್ರೊಳಗೆ ನಾ ಏನಾರು ತಪ್ಪಿದ್ರು ಹೇಳ್ತಿದ್ರು ಸಹಿತ, ನೀ ಇನ್ನೊಂದ್ ಸ್ವಲ್ಪ ರಿಯಾಜ್ ಮಾಡ್ಬೇಕು. ಇವನ್ ನಾ ಆಕಾಶವಾಣಿ ಧಾರವಾಡಕ್ಕೆ ಹೋಗ್ತಿದ್ದೆ, ಹಾಡ್ತಿದ್ದೆ. ಹ್ಮ್ ಹ್ಮ್ ಅವಾಗ ಅಲ್ಲಿ ಹೋದಾಗನು ಅಲ್ಲಿ ಸ್ಟಾಫ್ ಅಲ್ಲಿ ಜನನು ನನಗೆ ಬಹಳ ಸಪೋರ್ಟ್ ಮಾಡ್ತಿದ್ರು. ಅವ್ರಿಗೆಲ್ಲ ನೋಡುವ ಹೋದ್ ಸರ್ತಿ ಹಾಡ್ದಂಗ ಈ ಸಲ ಆಗ್ಲಿಲ್ಲ ನಿಂದು, ಇನ್ನೂ ಚಲೋ ನೀ ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನ ನೆನ್ಪಿಟ್ಕೋತಿದ್ದೆ ನಾ. ಹೌದು, ಮುಂದಿನ ಸರ್ತಿ ಈ ಕಮೆಂಟ್ ಬರಬಾರ್ದು, ನಾ ಇನ್ನೂ ಚಲೋ ತಯಾರಾಗಿ ಹೋಗ್ಬೇಕು ಅಂತ ಹೇಳಿ ಅವಾಗಿಂದ ಮತ್ತೆ ಜಾಸ್ತಿ ನಾ ಇದನ್ನ ರಿಯಾಜ್ ಮಾಡೋದು, ನಾ ಎಲ್ಲಿ ತಪ್ಪಿದ್ನಿ, ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳೋದು. ಆಮೇಲೆ ಆಮೇಲೆ ಬೆಳಗಾವಿ ಜನ ಎಲ್ಲಾರು ನನ್ ಕೇಳ್ತಿದ್ರು. ಆಮೇಲೆ ಗುರುಗಳ ಮಗಳು ಅನ್ನೋದೊಂದು ವಿಶೇಷ ಇದಿತ್ತನ್ರಿ, ಅಕ್ಕರೆ ಇತ್ತು ನಮ್ ಮೇಲನ್ರಿ. ಅದನ್ನ ಕೇಳಿ ಎಲ್ಲರೂ ಮರಾಠಿ ಅಂದ್ರೆ ಕನ್ನಡ ಅಂದ್ರೆ ಎಲ್ಲಾರು ನನ್ ಒಂಥರ ಅಪ್ರಿಶಿಯೇಟ್ ಮಾಡ್ತಿದ್ರು. ಚಲೋ ಹಾಡ್ದಿ, ಮುಂದಿನ ಸರ್ತಿ ಇನ್ನೂ ಚಲೋ ತಯಾರಿ ಮಾಡ್ಕೊಂಡ, ಹೋದ್ ಸಲಕ್ಕಿಂತ ಈ ಸಲ ನೀ ಭಾಳ ಚಲೋ ಹಾಡ್ದಿ. ಹಿಂಗ ಇದು ಒಂಥರ ಪ್ರೋತ್ಸಾಹದ ಮಾತುಗಳು. ದೊಡ್ಡವ್ರನ್ರಿ, ಸಣ್ಣವ್ರನ್ರಿ, ಗುರು ಇದ್ದವ್ರನ್ರಿ, ಎಲ್ಲಾರು ನನಗ ಸಪೋರ್ಟ್ ಮಾಡ್ಯಾರ. ಆಮೇಲೆ ಈಗನು ನಾ ಹೋಗ್ತೇನಲ್ಲ, ಈಗೂ ನಮ್ ತಂದೆಯವ್ರ ಕಾರ್ಯಕ್ರಮದಾಗ ನಾ ಹಾಡ್ತೀನಿ. ಅವಾಗನು ನಮ್ಮ ಈಗ ಸೀನಿಯರ್ ಶಿಷ್ಯರದಾರ, ನಮ್ಮ ಗುರುಗಳ ಶಿಷ್ಯರದಾರ, ಅವ್ರನ್ನ ನಾನ ಕೇಳ್ತೇನೆ, ಹೆಂಗ ಆತಪ್ಪ ನನ್ ಹಾಡೋದು, ಚಲೋ ಆತಿಲ್ಲೋ, ಒಂದ್ಸಲ ಆದಂಗ ಆತಿಲ್ಲೋ, ನಾ ಇನ್ನು ಏನ್ ಮಾಡ್ಕೋಬೇಕು. ಇವನ್ ನಾ ಎಲ್ಲೇ ಕಾರ್ಯಕ್ರಮ ಹಾಡ್ಬೇಕಾದ್ರೂ ನಾ ಶಿಷ್ಯರಿಗೆ ನಮ್ಮ ಧೋತ್ರೆ ಬುವಾ ಕೇಳ್ತೀನಿ, ನಾವ್ ಅಣ್ಣ ಅಂತೀವಿ ಅವ್ರಿಗೆ. ನಾ ಏನ್ ಹಾಡ್ಲಿ, ಇಂಥ ಟೈಮ್ದಾಗ ನಂದು ಬಂದೈತೆ, ನಾ ಯಾವ ರಾಗ ಹಾಡ್ತೀನಿ, ಅವ್ರದ್ದು ಸಜೆಷನ್ ತಗೋತೇನೆ. ಅವ್ರದ್ದು ಇನ್ನೂ ಬೇರೆ ಬೇರೆ ಕಡೆ ಇದ್ದವ್ರ ಎಲ್ಲಾರ್ದು ಒಂದು ಕೇಳ್ತೇನೆ ಸಜೆಷನ್. ಮಹೇಶ್ ಅಂತ ಕೇಳ್ತೀನಿ, ಗೀತಾ ಇವರೆಲ್ಲ, ಅಭಯ ಇವರೆಲ್ಲ ಇದಾರೆ. ಎಲ್ಲಾರನ್ನು ಹೆಸರು ತಗೊಳ್ಳಿಕ್ಕೆ ಬಹಳ ಜನ ಇರ್ತಾರೆ. ನಾ ಒಬ್ಬಕ್ಕೆ ನಾನು ಅದನ್ನ ಇದನ್ ಮಾಡುದಿಲ್ಲ, ಎಲ್ಲಾರನ್ನು ಕೇಳ್ತೀನಿ, ನಾ ಏನ್ ಹಾಡ್ಲಿ, ಇಂತ ಕಡೆ ಒಂದು ಕಾರ್ಯಕ್ರಮ ಬಂದಂತ ಈಗೂ ಕೇಳ್ತೀನಿ. ಕಾರ್ಯಕ್ರಮ ಅವ್ರಿಗೆ ಅಂತಾರೆ, ನಿನ್ ಕಾರ್ಯಕ್ರಮ ಆದಿಂದ ನಿನ್ ಆಡಿಯೋ ವಿಡಿಯೋ ನಮಗ್ ಕಳಿಸಿ ನೋಡು. ಕಳಿಸಿದ್ಮೇಲೆನು ಅವ್ರು ಹೇಳ್ತಾರೆ, ನೀ ಇನ್ನೂ ಚಲೋ ಹಾಡ್ಬೇಕಿತ್ತು ಅಥವಾ ಚಲೋ ಹಾಡ್ದೆ, ಅದನ್ನು ಅಪ್ರಿಶಿಯೇಟು ಮಾಡ್ತಾರೆ ನಮ್ಗೆ. ಹಿಂಗಾಗಿ ಆ ಬಾಂಧವ್ಯ ಅನ್ನೋದು ನನಗೆ ಇನ್ನೂ ಅದ. ಆಮೇಲೆ ಇಲ್ಲಿ ಭೋಪಾಲ್ ಜನನು ಇಲ್ಲಿ, ಆಮೇಲೆ ಯಾವಾಗ್ಲೂ ನೋಡ್ರಿ ಮುಂದುವರೆದ್ರು ನಾವು ಸಣ್ಣವ್ರನ್ನ ಇರ್ಬೇಕು. ಯಾವಾಗ್ಲೂ ನಾ ಸಣ್ಣಕ್ಕೆನ ಅದೇ ನೀನು ಹಾಡಿದ್ಮೇಲೆ ನಾ ಕೇಳ್ತೀನಿ, ಇಲ್ಲಿ ಗುರು ಸ್ಥಾನದೊಳಗಿರುವಂತ ಇಲ್ಲಿ ಜನರನ್ನು ಕೇಳ್ತೀನಿ, मैंने कैसे गाया, आपको अच्छा लगा कि नहीं. ಅಂದ್ರೆ ನಾವು ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ರೂ ಕೂಡ ನಯ ವಿನಯನ ಇರಬೇಕು ಅನ್ನೋದು. ಏರಿದವನು ಚಿಕ್ಕವನಿರಲೇಬೇಕು, ಕಲ್ತ್ಕೊಂಡು ಬಂದದ್ದು ನಾವು. ಒಳ್ಳೇದು. ನಮಗೂ ಕೂಡ ತಮ್ಮ ಬೆಳಗಾವಿ ಮಗಳು ಬೇರೆ ರಾಜ್ಯಕ್ಕೆ ಹೋಗಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿ, ಬೆಳಗಾವಿ ನಿಮಗೆ ಹೆಮ್ಮೆ ಅದ, ನಮಗೆ ಬೆಳಗಾವಿ ಮಗಳು ಇಷ್ಟೆಲ್ಲ ಸಾಧನೆ ಮಾಡ್ಯಾರಂತ ನಮಗೂ ಕೂಡ ಹೆಮ್ಮೆನೂ ಅದ, ಗರ್ವನೂ ಅದ. ನಮ್ಮ ಈ ನಿವೇದಾರ್ಪಣಾ ಟಾಕೀಸ್ಗೆ ವಿಜಯ್ ಸರ್ ತಮಗೆ ಸ್ವಾಗತ. ನಮಸ್ಕಾರ ಸರ್. ಈಗ ಜಯಶ್ರೀ ಮೇಡಮ್ ಅವರು ಸಾಕಷ್ಟು ತಮ್ಮ ಸಂಗೀತದ ಪಯಣ ಹೇಗಿತ್ತು, ಬೆಳಗಾವಿ ಬಿಟ್ಟು ಭೂಪಾಲಿಗೆ ಬಂದ ಮೇಲೂ ಕೂಡ ಅವ್ರು ಹೇಗೆ ಮತ್ತೆ ಸಂಗೀತ ಶುರು ಮಾಡಿದರು, ಹೇಗೆ ವಿದ್ಯಾಲಯ ಸ್ಥಾಪನೆ ಮಾಡಿದ್ರ ಬಗ್ಗೆನೂ ಹೇಳಿದರು. ತಾವು ಬಹಳ ಅವರಿಗೆ ಪ್ರೋತ್ಸಾಹ ಕೊಟ್ರಿ ಅಂತ ಒಂದು ಮಾತು ಹೇಳಿದರು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ನಾನು ಇಲ್ಲಿ ಬಂದಾಗಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಯಾಕಂದ್ರೆ ಸಂಗೀತ, ಶಾಸ್ತ್ರೀಯ ಸಂಗೀತ ಇಲ್ಲೆಲ್ಲ ಸ್ವಲ್ಪ ಇತ್ತು, ಗೊತ್ತಿತ್ತು ನಮಗೂ. ಆಕಾಶವಾಣಿಗಳೆಲ್ಲ ನಾನು ನೋಡ್ತಾ ಇದ್ದೆ. ಅದಕ್ಕೆ ಇವಳಿಗೆ ನಾ ಹೇಳ್ತಾ ಇದ್ದೆ, ಲಘು ಸ್ವಲ್ಪ ಏನಾರ ಪ್ರಾಕ್ಟೀಸ್ ಮಾಡು, ಎಲ್ಲಾದ್ರೂ ಕ್ಲಾಸಿಗಾದ್ರೂ ಹೋಗು ಹೇಳಿದೆ. ಆದ್ರೆ ಯಾವ್ದು ಅದು ಮಕ್ಕಳೆಲ್ಲ ಚಿಕ್ಕವರಿದ್ರಲ್ಲ, ಅದಕ್ಕಾಗಿ ಯಾವ್ದು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಟೈಮ್ ಮೇಲೆ. ಅವ್ರು ಹೇಳ್ಯಾರ 10 ವರ್ಷ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೊದ್ಲು ಹೋದ್ಮೇಲೆ ಅಂತ ಹೇಳಿದ್ರು. ಸುಮಾರು ಒಂದು 10 ವರ್ಷ ಕಾಲ ನಾವು ಏನು ಮಾಡಕ್ ಆಗ್ಲಿಲ್ಲ ಅವಳಿಗೆ. ಅದು ಆದ್ಮೇಲೂ ನಾವು ಒಂದು ಹೊಸ ಮನೆ ತಗೊಂಡಿವಿ. ಆ ಹೊಸ ಮನೆಯಲ್ಲಿ ನಾನು ಹೇಳಿದೆ, ಇಲ್ಲಾದ್ರೂ ಸ್ಟಾರ್ಟ್ ಮಾಡಿ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಹುಡುಗರೆಲ್ಲ ಬರ್ತಾ ಕ್ಲಾಸಿಗೆ ಜಾಯಿನ್ ಆದ್ರು. ಶುರುವಾತಿಗೆ ಒಂದ್ 4 ಜನ ಬಂದ್ರು. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ಕ್ಲಾಸು ಆಗುದೆಲ್ಲ. ಆಮೇಲೆ ಬರುವರ್ತ ಒಂದೆರಡು ಪ್ರೋಗ್ರಾಮ್ ಸಿಕ್ಕು, ಅವು ಎಲ್ಲ ಮಂದಿಗೆ ಗೊತ್ತಾಯ್ತು. ಹಾಗೆ ಭೋಪಾಲ್ದಾಗಂತೂ ಎಲ್ಲರಿಗೂ ಗೊತ್ತಾಯ್ತು, ಚಲೋ ಒಬ್ರು ಆರ್ಟಿಸ್ಟ್ ಅದಾರ ಅಂತ. ಈಗೂ ಕೂಡ ಅವರು ಮತ್ತೆ ನೀವು ಬೇರೆ ಊರಲ್ಲಿ ಇರ್ತೀರಿ ಅನಿಸ್ತದಲ್ಲ ಜಾಬ್ ಸಲುವಾಗಿ? ಈಗ ನಾನು ಉಜ್ಜಯಿನಿ
ಸಿಕ್ಕಿದ್ದೇನೆ ಉಜ್ಜಯಿನಿ ಆಕಾಶವಾಣಿಯಲ್ಲಿ ಇದ್ದೇನೆ. ಸೊ ಈಗೂ ಕೂಡ ಅವ್ರದ್ದು ತಮ್ದು ರಿಯಾಜು ಅದು ಮಾಡ್ಕೊಂಡೇ ಬಂದಿರ್ತಾರೆ, ಮಾಡ್ಕೊಂಡು ಡೈಲಿ ಮಾಡ್ತಾನೆ ಇರ್ತಾರ. ಕ್ಲಾಸ್ ನೋಡ್ತಾಳೆ, ಎಲ್ಲ ಇರ್ತಾಳೆ, ಎಲ್ಲ ಮಾಡ್ತಾಳೆ, ಮನೆಯಲ್ಲಿ ಕೆಲಸನು ಎಲ್ಲಾ ಮಾಡ್ತಾಳೆ. ಯಾವ್ದಕ್ಕೂ ಏನು ಆಳುಗಳು ಇಲ್ಲೇ ಇಲ್ಲ ನಮ್ಮ ಮನೆಯಲ್ಲಿ. ಅಲ್ಲ, ಸಂಗೀತದ ನೆಪ ಮಾಡ್ಕೊಂಡು ಮನಿ ಕೆಲಸ ಏನು ಅವ್ರೇನು ನೆಗ್ಲೆಕ್ಟ್ ಮಾಡಿಲ್ಲ, ಇಲ್ಲ, ಒಟ್ಟ ಏನೂ ಇಲ್ಲ. ಎಲ್ಲಾರು ಕರೆಕ್ಟ್ ಆಗಿ ಮಾಡಿ ತನ್ನ ಕ್ಲಾಸ್ ನೋಡ್ಕೊಂತಾಳೆ. ಮತ್ತೇನ ಹೊರಗಿಂದ ಏನ್ ಪ್ರೋಗ್ರಾಮ್ ಅದು ಬಂದ್ರೆ ಅದನ್ನೂ ಮಾಡ್ತಾಳೆ. ಅವ್ರು ಒಂದು ಮಾತು ಹೇಳಿದ್ರು, ಈ ಸಂಗೀತದ ಸಲುವಾಗಿ ತಾವು ತಬಲಾನು ಮನೆಗೆ ತಗೊಂಡು ಬಂದ್ರಿ, ಖರೀದಿನ ಮಾಡ್ಕೊಂಡು ಬಂದ್ರಿ ತಬಲಾ. ಇದ್ರ ಬಗ್ಗೆ ಹೇಳ್ರಿ. ಕೆಲವೊಂದು ಕಾರ್ಯಕ್ರಮಗಳಿಗೆ ಅವ್ರಿಗೆ ಸಾಥಿಯಾಗಿನೂ ಇದ್ರಿ, ತಬಲಾ ಸಾಥಿ ಆಗಿರಿ ಅಂತ ಹೇಳಿದ್ರು ಅವ್ರು. ಹೌದೌದು, ಯಾಕಂದ್ರೆ ನನಗೆ ಮೊದ್ಲಿಂದನೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ತಬಲಾ ಕಲಿಬೇಕಂತ. ನನಗೆ ಅಷ್ಟೊಂದು ಆಗಿರ್ಲಿಲ್ಲ, ಒಂದು ಇದ್ರೊಳಗೆ ಆಗಿದ್ದಿಲ್ಲ. ನಾನಂದ್ರೆ ಈಗ ನೀ ಹೆಂಗಾದ್ರೂ ನೀ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀಯ, ನಾನ ಬರೆಸ್ತೇನೆ ಅಂತ ಹೇಳಿ ತಗೊಂಡ ಬಂದ್ಬಿಟ್ಟೆ ತಬಲಾ. ಸ್ವಲ್ಪ ನೋಡೋಣ, ಪ್ರಾಕ್ಟೀಸ್ ಮಾಡಬಹುದು ಅದಕ್ಕೇನಂತೆ. ಸ್ಟಾರ್ಟ್ ಮಾಡಿದ್ರು ಎಲ್ಲ ಸರಿ. ಈಗ ತಾವು ನಾನು ಪ್ರೋಗ್ರಾಮ್ ನಲ್ಲೂ ಕೂಡ ಬಾರಿಸಿದ್ದೇನೆ ಅವಳ ಜೊತೆಗೆ. ಅದನ್ನ ಹೇಳಿದ್ರು, ಕೆಲವೊಂದು ಕಾರ್ಯಕ್ರಮ ಅವರೇ ತಬಲಾ ಸಾಥಿ ಆಗ್ಯಾರ ಅಂತ ಹೇಳಿ. ತಾವು ಏನು ಮೂಲತಃ ಏನ್ ಕನ್ನಡ ಬರ್ತಿತ್ತು ಅಥವಾ ಮೇಡಮ್ ಇಂದ ಕನ್ನಡ ಕಲಿತ್ರು? ನಮ್ದು ಅಲ್ಲೇ, ನಮ್ದು ಊರು ಅದೇ ಬೆಳಗಾವ್ನೇ. ಹೌದೇನು? ನಾವು ಅಲ್ಲೇ ನಮ್ಮ ಓಣಿ ಮತ್ತು ಅವ್ರ ಓಣಿ 2 ಓಣಿ ದಾಟಿದ ಮ್ಯಾಗೆ ಒಂದು ಬಸವನಗಲ್ಲಿ, ಅವ್ರದ್ದು ಗಣೇಶ್ಪುರದಲ್ಲಿ ಶಾಪು. ನಾವೆಲ್ಲ ಕಲ್ತಿದ್ದೆಲ್ಲ ಬೆಳಗಾವ್ನಲ್ಲಿ. ನಮ್ಮ ಮನೆಗೆಲ್ಲ ಬರ್ತಾ ಇದ್ರು ಅವ್ರು, ಇವ್ರು ಬರ್ತಿದ್ವಿ, ನಾವು ಹೋಗ್ತಿದ್ವಿ, ಇವ್ರ ಮನೆ ಮಂದಿ ಎಲ್ಲ ಬರ್ತಿದ್ರು. ಮೊದ್ಲಿಂದನೂ ಪರಿಚಯ ಇತ್ತು. ಸೊ ಮೊದ್ಲಿಂದ ಪರಿಚಯ ಇದ್ದಿದ್ದು ಅದು. ಆಮೇಲೆ ಮೇಡಮ್ನ ಮದ್ವೆ ಆದ್ರಿ. ನಾವ್ ಅನ್ಕೊಂಡಿದ್ದಿಲ್ಲ ಮದ್ವೆ ಆಗ್ಬೋದಂತ. ಸೊ ಅಂದ್ರೆ ಮೊದ್ಲೇ, ಆಮೇಲೆ ತಾವು ಭೂಪಾಲಕ್ಕೆ ಮದ್ವೆ ಆದ್ಮೇಲೆ ತಾವು ಕೂಡ ಭೂಪಾಲಕ್ಕೆ ಬಂದ್ರೆ ನೌಕರಿ ನಿಮಿತ್ತ, ಅಥವಾ ಮೊದ್ಲೇನೆ ನೀವು ಭೂಪಾಲದಲ್ಲಿ ಕೆಲಸ ಮಾಡ್ತಿದ್ರು ಸರ್? ಮೊದ್ಲೇ ಇಲ್ಲ, ಮದ್ವೆ ಆದ್ಮೇಲೆ ಬಂದಿದ್ದು. ನಮ್ ದೊಡ್ಡ ಮಗ ಕೂಡ 1 ವರ್ಷದವನಿದ್ದ ಆ ಟೈಮ್ನಲ್ಲಿ. ಸೊ ಮೇಡಮ್ ಅದು ಎಲ್ಲಾ ಸಂಗೀತ ಕಾರ್ಯಕ್ರಮಗಳಿರ್ಬೋದು, ಅಥವಾ ಆಮೇಲೆ ಅವರು ಇನ್ನೊಂದು ಏನ್ ಮಾಡಿದ್ರು ಅಂದ್ರೆ ತಮ್ಮ ಸಂಗೀತ ವಿದ್ಯಾಲಯಕ್ಕೆ ವಿಜಯ್ ಶ್ರೀ ಅಂತಾನೆ ಹೆಸರಿಟ್ಬಿಟ್ಟಾರು. ಹೌದು, ಅದನ್ನ ನಾನೇ ಸಜೆಸ್ಟ್ ಮಾಡಿದ್ದು. ಅಂದ್ರೆ ಅವ್ರಿಗೆ ಯಾವಾಗ್ಲೂ ನೆನಪಾಗ್ತಾ ಇರ್ಬೇಕು ತಾವ್ ಹಿಂದಿದ್ದೀರಿ ಅಂತ ಹೇಳಿ. ಹೌದಲ್ಲ ಮೇಡಮ್? ಎಕ್ಸಾಕ್ಟ್ಲಿ. ಅಂದ್ರೆ ಸಂಗೀತ ಬಂದಲ್ಲ, ಈಗ ಹಿಂದೆ ಇಲ್ಲಿಗೆ ಇದು ಕಾಣ್ತದ ನೋಡ್ರಿ, ಪೇಂಟಿಂಗ್ ಸರಸ್ವತಿ ಇವರೇ ಮಾಡಿದ್ರು. ಹೌದು ಸರ್, ಅವರು ಒಳ್ಳೆ ಆರ್ಟಿಸ್ಟ್ ಇದಾರೆ. ಅವರು ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಅವ್ರ ಹಾಬೀಸ್ ತುಂಬಾ ಇದಾವ್ರಿ. ಅವ್ರು ನನ್ ಜೊತೆ ಅವ್ರ ಸಂಗೀತ ಬರ್ಲಾರ್ದನ ತಬ್ಲಾ ಕಲಿತ್ರು ನೋಡ್ರಿ. ಒಂದ್ ಸ್ಟೇಜ್ ವರ್ಗು ಹೋಗುವಷ್ಟು ಅವ್ರು ತಯಾರಾದ್ರು. ಆಮೇಲೆ ಮನ್ಯಾಗ ಸುಮಾರು ಪೇಂಟಿಂಗ್ಸ್ ಎಲ್ಲ ಮಾಡೋರು. ನಮ್ ವಾಲ್ ಎಲ್ಲ ಅವ್ರ ಪೇಂಟಿಂಗ್ಸ್ ನಿಂದನ ಅದಾವಲ್ಲ. ಎಲ್ಲಾ ಕೆಲಸದೊಳಗೂ ಅವ್ರಿಗೆ ಭಾರಿ ಇಂಟ್ರೆಸ್ಟ್ ಇದೆ. ಹೌದಲ್ಲ? ಎಲ್ಲ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಈ ಕಲೆ ಆಸಕ್ತಿ ತಮಗ್ ಹೇಗ್ ಬಂತು, ಹೇಗ್ ಬೆಳೆಸ್ಕೊಂಡ್ರಿ? ನಾನು ಚಿಕ್ಕವನಿಂದನೇ ನನಗೆ ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು ಇದರಲ್ಲಿ ಇಂಟ್ರೆಸ್ಟ್ ಇದ್ದೇ ಇತ್ತು. ಆಮೇಲೆ ಮದುವೆ ಆದ್ಮೇಲೆ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇದ್ದೆ ಆ ಕಡೆ, ಅವಾಗ ಇವಾಗ. ಆಯಿಲ್ ಪೇಂಟಿಂಗ್ ಕೂಡ ಮಾಡಿದ್ದೀನಿ ನಾನು. ವಾಟರ್ ಕಲರ್ ಇದೆ. ಈಗ ಹೊಸದಾಗಿ ಕಂಪ್ಯೂಟರ್ ನಲ್ಲಿ ಮಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ ನಲ್ಲಿ. ಕೆಲವೊಂದು ಪೇಂಟಿಂಗ್ ಮನೆಯಲ್ಲೇ ನಾನು ಮಾಡಿ ಹಾಕಿದ್ದೀನಿ. ಮೇಡಮ್, ಅವ್ರು ಪೇಂಟಿಂಗ್ ಮಾಡಿದ್ದು ತಮಗೆ ಯಾವ್ದು ಇಷ್ಟ ಆಗ್ಯದ ಇವತ್ತಿನ ತನಕ ಇಷ್ಟ ಆಗಿತ್ತು? ಅವ್ರು ಮಾಡಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿ ಮಾಡ್ತಾರ್ರಿ ಅವ್ರು. ಈಗಂತೂ ಈಗ ಟ್ರಾನ್ಸ್ಫರ್ ಆಗಿ ಹೋಗಿ ಒಬ್ರ ಇರ್ತಾರಲ್ಲ, ಅವ್ರು ಏನಾರ ಅವ್ರು ಖಾಲಿ ಅಂತ ಇರೋದೇ ಇಲ್ಲ. ಏನೋ ಒಂದು ಹಾಬೀಸ್ ಇಟ್ಕೊಂಡು, ಏನೋ ಒಂದು ಡ್ರಾಯಿಂಗು, ಪೇಂಟಿಂಗು, ಅವ್ರ ತಬ್ಲಾ ಇಟ್ಕೊಂಡಾರ್ರಿ ಅವ್ರು.
ಹಾ ಆಫೀಸ್ ಅವರ್ಸ್ ಹಂಗ ತಾವು ಆದ್ಮೇಲೆ. ಒಬ್ರು ರಿಯಾಜನು ಮಾಡ್ತಿರ್ತಾರ. ಹಂಗ ವಿವೇಕಾನಂದ್ ಮಾಡ್ಯಾರ, ಹ್ಮ್ ಆಮೇಲೆ ರಾಧಾಕೃಷ್ಣ ಮಾಡ್ಯಾರ, ಹ್ಮ್ ಹ್ಮ್ ರಾಮ್ ಸೀತಾ ಮಾಡ್ಯಾರ. ಹ್ಮ್ ಹ್ಮ್ ಹಿಂಗ ಸುಮಾರು ಪೇಂಟಿಂಗ್ಸ್ ಒಳಗ. ಆಮೇಲೆ ಬಸವೇಶ್ವರ್ ಮಾಡ್ಯಾರ. ಹಿಂಗ ಯಾವ್ದೋ ಒಂದು ಲಿಂಗಾಯತ್ ಸಮಾಜಕ್ಕೆ ಇವ್ರ ಗಿಫ್ಟ್ ಅಂತ ಕೊಟ್ಟಾರ. ಬಸವೇಶ್ವರ್ ಪೇಂಟಿಂಗ್ ಮಾಡೋದು ಭೋಪಾಲ್ದಾಗ. ಹಾ 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 ಹ್ಮ್. ಹಾ ಹಾ ಆಮೇಲೆ ಇನ್ನೊಂದಂದ್ರ ಒಂದು ಫೇಮಸ್ ಅವ್ರದ್ದು ಪೇಂಟಿಂಗ್ ಅಂದ್ರೆ ಪುಟ್ಟರಾಜ ಗವಾಯಿಗಳನ್ನ ಪೇಂಟ್ ಮಾಡ್ಯಾರ ಅವ್ರು. ಹ್ಮ್ 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 ಇಲ್ಲಿ ಒಬ್ರು ಕರ್ನಾಟಕದವರನ್ನ ಒಂದು ಸಿರೀಸ್ ಮಾಡ್ತಿದ್ರು ಕಾರ್ಯಕ್ರಮ ಇಲ್ಲಿ. ಮಂತ್ಲಿ ಪ್ರೋಗ್ರಾಮ್ ಅಂತ ಮಾಡ್ತಿದ್ರು ಇಲ್ಲಿ, ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತದ ಬಗ್ಗೆ. ಹ್ಮ್. ಅವ್ರದ್ದು 100 ಎಪಿಸೋಡ್ ಆದ್ಮೇಲೆ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಅವ್ರು. ಹ್ಮ್ ಹ್ಮ್ ಅದ್ರೊಳಗೆ ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ಅವ್ರಿಗೆ ಅದು ಇದು ಗಿಫ್ಟ್ ಕೊಡ್ಬಾರ್ದು ಅಂತೇಳಿ ಇವ್ರು ಮಾಡಿದ್ದನ್ನ ಪುಟ್ಟರಾಜ ಗವಾಯಿಗಳದ್ದು ಒಂದು ಗಿಫ್ಟ್ ಕೊಟ್ಟಿವಿ ಅವ್ರಿಗೆ. ಪುಟ್ಟರಾಜ ಗವಾಯಿಗಳ ಶಿಷ್ಯರು ಅವ್ರ ಗುರುಗಳು ಯಾರು ಮಾಡ್ತಿದ್ರಲ್ಲ ಕಾರ್ಯಕ್ರಮ, ಹ್ಮ್ ಹ್ಮ್ ಅದನ್ನ ನೋಡ ಅವ್ರಿಗೆ ಭಾರಿ ಸಂತೋಷ ಆತ್ರಿ. ಅದು ಮರ್ದಿವ್ಸ ಎಲ್ಲ ನ್ಯೂಸ್ ಪೇಪರ್ನಾಗೆಲ್ಲ ಹಾಕ್ತಿದ್ರು. ಓಹೋ. ಹಾ, 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 ಹಾ. ಅದೊಂಥರ ತಮಗೆ ಒಂದು ಅವಿಸ್ಮರಣೀಯ ಘಟನೆ ಆಯ್ತು. ಅವಿಸ್ಮರಣೀಯ ಘಟನೆ. ಸರ್, ತಮ್ಮೊಂದಿಗೆ ನಾವು ಮಾತಾಡಿ ತಾವು ನಮ್ಮ ನಿವೇದಾರ್ಪಣ ಟಾಕೀಸಿಗೆ ಬಂದ್ರಿ. ಮೇಡಮ್ ಅವ್ರ ಬಗ್ಗೆನೂ ಹೇಳಿದ್ರಿ, ಮತ್ತು ತಾವು ತಬಲಾ ಕಲ್ತಿದ್ರ ಬಗ್ಗೆನೂ ಹೇಳಿದ್ರಿ. ತಾವು ಬೆಳಗಾವದವ್ರು ಅನ್ನೋದೊಂದು ನನಗೂ ಕೂಡ ಈಗ ವೈಯಕ್ತಿಕವಾಗಿ ಗೊತ್ತಾಯ್ತು. ಸೊ ಹೀಗೆ ತಾವು ತಮ್ಮ ಶ್ರೀಮತಿಗೆ ಹೀಗೆ ಪ್ರೋತ್ಸಾಹ ಕೊಡುತ್ತಾ ಹೀಗೆ ತಮ್ಮ ಸಂಗೀತ ವಿದ್ಯಾಲಯ ಕೂಡ ಭೋಪಾಲ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಈಗಾಗಲೇ ತಾವು ಬೇರೆ ಬೇರೆ ರಾಜ್ಯಗಳಿಂದ ಮೇಡಮ್ ಆರ್ಟಿಸ್ಟ್ ಕರೆಸಿ ಹಾಡಿಸ್ತಾ ಇದ್ದಾರೆ ಈ ಲೈವ್ ಪ್ರೋಗ್ರಾಮು. ಹೀಗೆ ತಮ್ಮ ಸಂಗೀತ ವಿದ್ಯಾಲಯ ಕೂಡ ಒಂದು ಹೆಸರು ಮಾಡಲಿ, ಹೀಗೆ ಬೆಳೀಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ. ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. Welcome Rushali and Nikhil to Nivedarpana Talkies show. थैंक यू मैम. पहला थैंक यू प्रश्न, मैम. रुशाली, आप मैडम से कितने साल से संगीत सीख रहे हो? मैं मैम से 6 साल से जुड़ी हुई हूँ और मैं 6 साल से मैम से संगीत की शिक्षा ले रही हूँ. ओके, आप निखिल? मेरा भी 7 ईयर कंप्लीट हो गया है. 7 years you have completed. तो मैडम बता रहे थे यू आर द फर्स्ट मेल स्टूडेंट टू हर. Yeah. And the first male student. हाँ हाँ हाँ. How did you get that entry to this विद्यालय? Because मैडम बता रहे थे कि वो सिर्फ फीमेल स्टूडेंट्स को लेते थे क्लासेस पहले. Yeah, actually I heard about ma'am when I was in Bhopal that time. I was doing my graduation. In those days I heard about ma'am Jayashree Sawagunji, and my friends suggested me that you must listen to her. Then I listened her. Then I recorded her show, and that time my father used to come in Bhopal. So I tell like he was my first guru, Pandit Ramesh Bhagwat. So I wanted to join in Bhopal somewhere. So I asked them that she's a Jayashree Sawagunji ma'am, and she's a brilliant singer, I think. So he said ki doesn't matter that she's male or female. I think you should join after listening the classical. So I joined. Then I started. Okay. Okay, the journey began. रुशाली, आपका Yes, ma'am. एक्सपीरियंस कैसा रहा? देन क्या विशेषता है मैडम के टीचिंग में? जब मैं 5th क्लास में थी तब मुझे थोड़ा सा इंटरेस्ट आया म्यूजिक में. तो मेरे स्कूल के सर ने मुझे बोला कि तुम्हें आगे बढ़ना चाहिए इसमें. फिर 8th क्लास में आते आते तक मेरे स्कूल में एक टीचर थे, तो मैं उनके यहाँ थोड़ा बहुत सीखती थी. फिर मेरी काकू है, मतलब मेरी चाची, तो उनके यहाँ के रिलेटिव थे. तो उनकी लड़कियों ने, मतलब उनकी डॉटर्स ने वहाँ सीखा था मैम के पास. तो उन्होंने सजेस्ट किया कि आपको मैम से सीखना चाहिए. हाँ. तो तब फिर मेरी मम्मी ने पता लगाया मैम का. फिर हम लोग मैम से जुड़े, और मैम से जुड़ने के बाद अब लाइफ एकदम सही चल रही है. मतलब बहुत अच्छा लगता है सीखने के बाद. अभी लॉकडाउन में ऑनलाइन क्लासेस थी, तब ऐसा लगता था कि जल्दी से सब कुछ ठीक हो जाए, फिर से मैम के घर जाके सीखने को मिले. हाँ, so you are missing. You are Yes. missing.
इवन दो ऑनलाइन क्लासेस चालू है फिर भी यू हाँ आर मिसिंग। ओके ओके, आप निखिल, व्हाट एक्चुअली इज योर मिसिंग, एक्सपीरियंस होगा वो टीचिंग का, जो भी उनके विशेषता है उसके बारे में आप yeah, it हाईलाइट कर was nice सकते हो। experience. Yeah, it was nice experience. Hmm. Actually, I have done my Visharad and MA in music from अच्छा ma'am अच्छा, under the ma'am. Yeah, अंडर and हर गाइडेंस यू हैव कंप्लीटेड under एमए her इन guidance. म्यूजिक। Yeah. यस यस यस। Obviously, yeah. आप Now I'm working as music composer, so अच्छा I know that I have no time to go and learn. But uh, right now I'm in this field, so I felt that I'm feeling whatever I learned from her, so it is working. वर्किंग एंड वर्थ ऑल्सो, Work. वर्थ ऑल्सो। रुशाली, अभी आपने इन्होंने बताया एग्जाम्स हुआ, मेरा विशारद भी हो गया, नाउ ही इज म्यूजिक कंपोजर। आपका अभी 6 साल में हैव यू अपीयर्ड फॉर एनी एग्जाम्स? अभी ये मेरा लास्ट ईयर है, मैं विशारदपुर में हूँ अभी। मैंने अच्छा, सारा काम कंप्लीट कर लिया है हाँ और हाँ। मैं इस साल ग्रेजुएट भी हो गई हूँ। मैंने बीए में ग्रेजुएशन किया है, म्यूजिक सब्जेक्ट था मेरा कॉलेज में भी। सो बीए आल्सो यू हैव टेकन म्यूजिक, यस मैम। बीए इन म्यूजिक, ओके। यस एंड मैम, मैं हियर आगे इधर एमए विशारदा कर भी रही आप, नाउ यू आर डूइंग विशारदा पूर्ण। हूँ। यस मैम। Yes, 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 yes. Any one incident which you remember during the class hours? सारे जो हमारे हैं वो बहुत अच्छे हैं, जो मतलब हमारे सीनियर्स वगैरह जिस जो भी हमने मेमोरीज बनाई है वो सारी ही अच्छी है मैम के साथ। कोई भी ऐसी मेमोरी नहीं है जो भूल सके। जब से ज्वाइन हुआ है तब से मुझे, जब मैंने फर्स्ट प्रोग्राम किया था मैम के, वो मैम के घर पे ही था, जन्माष्टमी का प्रोग्राम था। मैंने अगस्त में ज्वाइन किया था गुरु पूर्णिमा के बाद, और मेरा पहला प्रोग्राम था। तो वो पहली ही बैठक ऐसी थी, सब थे उसमें, निखिल भैया, अनुषा दीदी, अश्विन भैया, एकता दीदी। तो वो से लेकर अभी तक में जो भी सीनियर्स थे और अब हम भी सीनियर्स हैं, तो अभी तक में सारी जो मेमोरीज हैं वो एकदम यादगारी हैं। उसमें ऐसा कुछ भी नहीं है कि हम जो भूल सके। इवन मैम की क्लास भी जाके बैठ जाओ ना तो ऐसा लगता है कि सब कुछ अच्छा ही होने वाला है। Okay, every moment is precious. यस मैम। Okay, आपका निखिल? मेमोरी काफी है, मतलब से एक तो मेमोरी नहीं है। एक्चुअली मैं बता चुका हूँ कि मेरा जैसा उनसे मतलब एक्सपीरियंस रहा है सीखने का एज अ स्टूडेंट, वैसा ही घर से रहा है। जैसे उनके लड़के हैं, सौरभ है और उनके छोटे लड़के हैं। तो सौरभ तो अच्छा दोस्त है मेरा, मतलब यदि मैं अपने 5 फ्रेंड्स के नाम बताऊँ उसमें सौरभ है। हाँ, तो टॉप 5 में, टॉप हाँ, 5 में। you can say Yeah, एक्चुअली काफी कुछ सीखी है साथ में करे। तो इस टाइप का ही रिलेशन था, म्यूजिक भी सीख रहे थे और साथ में फ्रेंडशिप भी थी, और घर में आना जाना खाना, मतलब मुझे काफी एक टाइम था जो हमने काफी अच्छा टाइम स्पेंड किया। अक्सर मैं वही खाना खा लेता था और फिर घर पे आके सीधा कॉलेज जाता था, क्योंकि दैट टाइम आई वाज लिविंग हियर सेपरेटली। माय पेरेंट्स वर नॉट हियर, दे वर इन पांडुरना। दैट टाइम आई वाज फीलिंग अलोन, एंड तो मैं यहाँ पे अक्सर रहता था, खाना गाना सब साथ में चलता था। तो मेमोरीज तो बहुत सारी है। So you got a family. और चूंकि विशारद के समय और एमए के समय, ग्रेजुएशन के समय काफी क्लासेस होती थी, कन्वर्सेशन होता है, जीडी होता था, तो मजा आता है उन सब चीजों में याद करते हो। जीडी कन्वर्सेशंस, That कोई group राग है, discussion, group discussions जो भी म्यूजिक के बारे में होता था, that you हाँ are वो मुझे missing. बहुत अच्छा लगता था। और गाना होता था अक्सर, हाँ, मजाक मस्ती होती रहती, सब सारी चीजें। एक्चुअली म्यूजिक को हमने वैसे ही सीखा है, तो मजाक मस्ती से वो सब मिस करता हूँ। अभी चूंकि बिजी हो गए हैं लाइफ में, तो बिल्कुल समय नहीं मिलता उस चीज का, मुझे काफी अफसोस भी रहता है। तो बट ठीक है, वो मेमोरी अच्छी है तो मैं उसके साथ रहना चाहता हूँ। ये सारे शिष्य लोग मिलके पिकनिक भी अरेंज करते हैं हर साल। अच्छा, हाँ हाँ हाँ, एग्जाम्स so के you बाद। go, हाँ, you go हाँ, out for picnic, हाँ हाँ हाँ, हाँ आउटिंग।
हाँ तो हाँ वो सारी चीज भी उसमें सारे सारे शिष्य लोग उसमें शामिल हो जाते हैं। ओके ओके हाँ, हाँ हाँ एग्जाम्स के बाद मस्ती वाला एक पिकनिक रहता है। हो यूजुअली एग्जाम्स क्या नवंबर में आप ये करते हो क्या अप्रैल में प्रिफर करते हो मैडम? दिसंबर में सब लोग फ्री हो जाते हैं। हाँ दिसंबर में फ्री हो हाँ, जाते हैं। फिर जनवरी की यहाँ के ठंड में जनवरी लास्ट तक हम्म, ये लोग खुद ही अरेंज कर लेते हैं हम्म। और उसमें हमको भी ले जाते हैं साथ में। अच्छा अच्छा सो दैट इज अ गेट टुगेदर यस, गेट गेट टुगेदर। टुगेदर आउटिंग। हाँ, ऋषाली आपने कभी भी परफॉर्मेंस किया है विद्यालय प्रोग्राम में? यस, मैंने एक बार परफॉर्म किया है अपने विद्यालय में, हम्म, अ, जिसमें मैंने और मेरी गुरु बहन ने, हम दोनों ने साथ में जुगलबंदी करी थी। ओ जुगलबंदी। यस। आप निखिल? हाँ मैंने किया है। मैंने रिसेंटली, वैसे तो बहुत बार गाया है, बट रिसेंटली मैंने भारत भवन में गाया है, मौका मिला था मुझे। हाँ तो अभी रिसेंटली 3 मान में मैं गा चुका हूँ, क्लासिकल डिसाइड कर चुका हम्म, हम्म, हूँ। उसके पहले भी बहुत शोज करे हैं। उस दौरान काफी किए हैं, जब मैम से सीख रहे थे और साथ में ही थे, तो मैम भी गाती थी और हम लोग भी जाते थे। हाँ और हाँ लाइक बीच में मैं थोड़ा सा फील्ड मतलब कंपोजिशन में आया, तो थोड़ा टाइम मेरा मैनेज, मतलब टाइम डिवाइड हो गया। बट 16 जनवरी को मेरा शो हुआ है भारत भवन में इसी साल, तो कह सकते हैं कि करें और सोलो क्लासिकल परफॉर्मेंस। यहाँ का भारत भवन मतलब बहुत बड़ा एक ऑडिटोरियम है। हाँ 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 ओके हम्म, हाँ हाँ तो उसके पैनल में बड़े बड़े लोग भी हैं, जैसे हेमा मालिनी, ओके पंडित जसराज जी, हाँ 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 ऐसे लोग हैं। और ये गवर्नमेंट का प्रोग्राम होता है। हाँ 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 उस प्रोग्राम में निखिल को इस बार मौका मिला है गाने के अच्छा लिए। एक वेरी नाइस कलाकार के रूप में निखिल ने गाया है उसमें। वेरी नाइस एक कॉन्ग्रेचुलेशंस हमारे निखिल। विद्यालय के लिए ग्रेटनेस है निखिल यस का यस गाना, यस 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 क्लासिकल म्यूजिक। हाँ उधर आपने क्लासिकल परफॉर्म किया? हाँ, Yeah, क्लासिकल it परफॉर्म। was classical performance. 40 minutes I got to हम्म perform. हम्म And it was really nice experience. And I performed Rag Marwa. छोटा सा इंसिडेंस वो था कि उसके पहले हम लोग गोवा में गए थे, वो फिल्मी सॉन्ग का शो था। हाँ हाँ और हाँ वो वो प्रोग्राम चला था 25 दिसंबर से 2 जन तक हम वही थे, गोवा में थे। हाँ और हाँ हम्म मैं और मेरे दोस्त, हम लोग सब लोग थे। फिर सडनली आई गॉट कॉल कि भारत भवन में मौका मिला है और 16 जनवरी को है। तो आई वाज शॉक्ड कि टाइम वाज सो लेस एंड हाउ कैन आई प्रिपेयर सारी चीजें। बट आई केम बैक एंड आई स्टार्टेड टू प्रैक्टिस एंड देन आई परफॉर्म। सो इट वाज नाइस एक्सपीरियंस, अच्छा था शो, बहुत अच्छा था। ओके सो कॉन्ग्रेचुलेशंस निखिल। गुरु पूर्णिमा निमित्त, ये गुरु पूर्णिमा के अवसर पर आप दोनों आपके गुरु के बारे में क्या कहना चाहते हो, सिर्फ 1 और 2 लाइन में? मैम जैसा गुरु पाना बहुत मुश्किल है, आजकल ऐसे गुरु बहुत कम ही मिल रहे हैं, पर मैम जिस इससे सिखाती हैं, जिस अपनेपन से सिखाती है, जिस प्यार से सिखाती है, वो हमारे लिए बहुत बड़ी बात है। मैम जैसा गुरु पाना मेरे लिए बहुत सौभाग्य की बात है कि मुझे मैम मिले। आज जो भी हूँ, मैं जिस स्तर पे भी हूँ, सिर्फ मैम के कारण ही हूँ। और आगे भी मैं अपने से मैम का नाम बहुत ज़्यादा आगे बढ़ाना चाहती हूँ कि मेरे गुरु जो है, जिनसे मैं सीख रही हूँ, वो कौन है। इस चीज़ के लिए मैम की बहुत शुक्रगुजार हूँ कि मैम मुझे सही समय पे मिले और अभी मुझे मैम से बहुत सीखना है। ओके आप निखिल? जैसा मैं पहले भी बता चुका हूँ, काफी काम है। आपने जैसा बोला कि है मैम, काम है, क्वाइट है, और उनका टीचिंग जो उनका वे ऑफ टीचिंग जो है, वो बहुत ही फाइन है, अच्छा करती है मैम, अच्छा सिखाती है। और दूसरा मेन कहना चाहिए कि उनका जो मतलब गुस्सा नहीं आता उनको, तो वो एक बहुत अच्छी चीज है। बच्चे काफी गा रहे हैं तो गा रहे हैं, उनमें यदि कोई चीज लेट आ रही है तो वो सिखाते जाते तो उसमें मेरे ख्याल से पैशन जो होना चाहिए, धैर्य, वो बहुत है। किसी भी गुरु की तरबियत होती है,
धैर्यवान भी हो, उनमें वो बहुत भर भर के, तो उसको मैं हमेशा एडमायर करता हूँ, मतलब काफी अप्रिशिएट किया है मैंने। अच्छे स्वास्थ्य के हमेशा कामना करो। ओके रिशाली एंड निखिल, आपने हमारे निवेद अर्पणा अकेडमी शो में आए, आपने आपके जर्नी के बारे में भी और आपके गुरु के बारे में भी हमारे साथ आपने शेयर किया है. वी विश यू ऑल द सक्सेस इन ऑल ಯುವರ್ ಫ್ಯೂಚರ್ ಎಂಡಿವರ್ಸ್. थैंक यू. ಥ್ಯಾಂಕ್ ಯು. ನಮ್ಮ ನಿವೇದ ಅರ್ಪಣಾ ಟಾಕೀಸ್ ಈಗ ಬೇರೆ ಬೇರೆ ಕಲಾಕಾರರನ್ನು ಕರೆಸಿ ನಾವು ಅವರ ಸಂಗೀತ ಜೀವನದ ಪಯಣ ಬಗ್ಗೆ ತಾವು ನಮ್ಮ ಪ್ರೀವಿಯಸ್ ಹಿಂದಿನ ಎಪಿಸೋಡ್ಗಳನ್ನು ನೋಡಿರ್ಬೋದು. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದೆರಡು ಮಾತು. ಮೊದಲನೇದಾಗಿ ಈ ಕಾರ್ಯಕ್ರಮ ನೀವು ಬಹಳ ಚಲೋ ಮಾಡಿರಿದನ್ನ, ಒಂದು ಟಾಕಿಂಗ್ ಶೋ ಇದು, ನಮ್ಮ ಮನಸ್ಸಿನಾಗಿದ್ದೆಲ್ಲ ಹೇಳ್ಕೊಳ್ಳಿಕ್ಕೆ. ಆಮೇಲೆ ಮುಖ್ಯ ಅಂದ್ರೆ ಗುರು ಪೂರ್ಣಿಮಾ ದಿವಸ ನಮ್ಮ ಗುರುಗಳ ಬಗ್ಗೆ ಒಂದು ಮೆಲುಕು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ನೀವು. ಒಂದು ಬಿಗ್ ಥ್ಯಾಂಕ್ಸ್ ಅನ್ರಿ ಮೊದಲ ನಿವೇದ ಅರ್ಪಣೆ ಟಾಕೀಸ್ಗೆ ನಾ ಕೊಡ್ತೀನಿ. ಆಮೇಲೆ ಅದ್ರ ನಂತರ ಬೆಳಗಾವ್ ಕಲಾಕಾರನ್ರಿ, ಬೆಳಗಾವ್ ಆಡಿಯನ್ಸ್ ಅನ್ರಿ, ಪ್ರತಿ ಸಲ ಹೋದಾಗ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಕೇಳ್ತಾರ, ಅವರು ನನ್ ಮಾತಾಡಿಸ್ತಾರ, ಅವ್ರಿಗೂ ನಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಭೋಪಾಲ್ ಆಡಿಯನ್ಸ್, ನಾ ಮಾತಾಡಿದವ್ರಿಗೆ ಅರ್ಥ ಆಗೋದಿಲ್ಲ, ಆದ್ರೂ ಹೇಳ್ತೇನೆ. ಭೋಪಾಲ್ ಅಲ್ಲಿ ಕಲಿತು ಇಲ್ಲಿ ಬಂದ ಮೇಲೂ ನನ್ನ ಇಲ್ಲಿ ಎತ್ತಿ ಹಿಡ್ದಾರ ಇಲ್ಲಿ ಜನ, ಇವ್ರಿಗೂ ನಾ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ನಾನು ಹೇಳಿದ್ದೆ, ನನ್ನ ಅತ್ತೆ ಮನೆ ಅನ್ರಿ, ತವ್ರ ಮನೆ ಅನ್ರಿ, ಎಲ್ಲಾ ಕಡೆಯಿಂದ ನನಗೆ ಪ್ರೀತಿ ಸಿಕ್ಕದ. ಎಲ್ಲೂ ನನಗ ಏನೋ ಉಳ್ಕೊಂಡದಪ್ಪ ಜೀವನದೊಳಗ ಅನ್ನುವಂಥದ್ದು ಏನೂ ಇಲ್ಲ. ಎಲ್ರಿಗೂ ಇವ್ರಿಗೆಲ್ಲರಿಗೂ ನಾ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತೆ ನನಗೀಗ ಇಷ್ಟೆಲ್ಲಾ ಬಿಸಿ ಶೆಡ್ಯೂಲ್ದೊಳಗೆ ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ನಾ ಬೆಳಗಾವ್ ಹೋದ್ಮೇಲೆ ಅಲ್ಲಿ ನನ್ನ ಅತ್ತೆ ಮನೆ ಅದ, ಅಲ್ಲಿದ್ದ ನಮ್ಮ ಮೈದನ್ರಿ ಎಲ್ಲರೂ ನಮ್ಗೆ ಭಾರಿ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲಕ್ಕಿಂತ ಒಂದು ವಿಶೇಷ ಥ್ಯಾಂಕ್ಸ್ ಹೇಳ್ತೀನಿ ಪ್ರಸನ್ನ ಗುಡಿ ಅವ್ರಿಗೆ, ಪಂಡಿತ ಪ್ರಸನ್ನ ಗುಡಿ ಅವ್ರಿಗೆ. ಯಾಕಂದ್ರೆ ನನಗೆ ನಿಮಗೆ ಪರಿಚಯ ಮಾಡಿಸ್ಕೊಟ್ರು ಅವ್ರು. ಆಮೇಲೆ ನೀವು ನನ್ನ ಜೊತೆ ಮಾತಾಡಿದ್ರಿ, ನನಗೊಂಥರ ಭಾರಿ ಖುಷಿ ಆಯ್ತು. ನಮ್ ಬೆಳಗಾವ್ದವ್ರು ನನ್ನ ಇಂಟರ್ವ್ಯೂ ತಗೋತಾರಂದ್ರೆ ಭಾರಿ ಖುಷಿ ಆಯ್ತು. ಅದಕ್ಕೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಪ್ರಸನ್ನ ಗುಡಿ ಅವರಿಗೆ. ಮತ್ತೊಂದ್ ಸರ್ತಿ ನಿಮಗ ಥ್ಯಾಂಕ್ಸ್ ಹೇಳ್ತೇನೆ ನಿವೇದಿತಾ ಅವರೇ, ನಿಮಗ, ನಿಮ್ಮ ನಿವೇದ ಅರ್ಪಣ ಟಾಕೀಸ್ ಎಲ್ಲಾ ನಿಮ್ಮ ತಂಡದವರಿಗೆ, ನಿಮ್ಮ ಟೀಮ್ನವರಿಗೆ ನನ್ನ ನಮಸ್ಕಾರ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ತಮ್ಮ ಸುದೀರ್ಘ ಸಂಗೀತ ಪಯಣದ ಹಾದಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಿವೇದಾರ್ಪಣಾ ಟಾಕೀಸ್ಗೆ ತಮ್ಮಂಥ ಹಿರಿಯ ಕಲಾವಿದರ ಮಾರ್ಗದರ್ಶನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತಾ, ಈ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ಸಂಗೀತ ಗುರುಗಳಾದ ನಮ್ಮ ಬೆಳಗಾವಿ ಹೆಮ್ಮೆ ಶ್ರೀಯುತ ಕಡ್ಲಾಸ್ಕರ್ ಬುವಾ ಅವರಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಮೇಡಮ್, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳು ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.